श्रीनिवास इति श्रेष्ठतया पात्रं गुणान्वितः कौशैकोऽनन्तरङ्गारिश्चिरं विजेतां भुवि यस्तात्मीयभरं वरप्रदगुरौ वैराग्यभाग्यो रथो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनुर्गशीलम् गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतः तरितराणि तनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेत कृष्णकृतादरः नाथेन मुनिनाथेन भवेयं नाथवानहं यस्य नैकं तत्त्वमुस्तामलकताङ्गतम् यस्य सारस्वरस्रोतो गुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवतीसुखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढोद्गीता नाम दर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तसारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् ಶ್ರೀಮತಿ ನಿಗಮಾಂತಮಹದೇಶಿಕ ವಿಶ್ವರೂಪಾಧ್ಯಾಯದಲ್ಲಿ ಕಡೆಯ ಕೆಲವು ಶ್ಲೋಕಗಳು ಉಳಿದಿದೆ. ಸಂಜಯನು ಹೇಳಿದ್ದ ಪರಮಾತ್ಮನು ಅರ್ಜುನನಿಗೆ ಹೇಳಿ, ನಿನಗೆ ಈಗ ಉಂಟಾದ ಭಯವೆಲ್ಲ ಹೋಗಿಸ್ತೇನೆ, ಅದರಿಂದ ನಿನಗೆ ನನ್ನ ಒಂದು ಅದ್ಭುತವಾದ ಉಗ್ರವಾದ ರೂಪವನ್ನು ನೋಡಿ ಯಾವ ಒಂದು ವ್ಯಥೆ ಭಯ ಎಲ್ಲ ಉಂಟಾಗಿದೆಯೋ ಅದೆಲ್ಲ ಅದೆಲ್ಲ ಹೋಗುವ ಹಾಗೆ ನನ್ನ ಒಂದು ಸೌಮ್ಯವಾದ ರೂಪವನ್ನು ತೋರಿಸ್ತೇನೆ ನೋಡು ಅಂತ ಹೇಳಿ, ನಂತರ ಸಂಜಯನು ಹೇಳ್ತಾನೆ, ಇತ್ಯರ್ಜುನಂ ವಾಸುದೇವ ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಭೀತಮೇನಂ ಭೂತ್ವಾ ಪುನಃ ಸೌಮ್ಯೋಪುರ್ ಮಹಾತ್ಮ. ತನ್ನ ಒಂದು ರೂಪವನ್ನು ಅಂತ ಹೇಳಿದ್ರೆ ಅವತಾರದಲ್ಲಿ ಅವನು ಕೃಷ್ಣಾವತಾರದಲ್ಲಿ ಇದ್ದ ರೂಪ ಅಂತ ಅರ್ಥ. ತನ್ನ ರೂಪ ಅಂತ ಹೇಳಿದ್ರೆ ಆ ರೂಪವನ್ನು ಅವನಿಗೆ ವಸುದೇವನ ಮಗನಾಗಿ ಅವತರಿಸಿದಂತಹ ರೂಪ ಅದನ್ನು ತೋರಿಸ್ತಾನೆ. ಅದು ಚತುರ್ಭುಜ ಸಹಿತವಾದ ರೂಪವೇ ಅಂತ ಹೇಳಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಏವಂ ಪಾಂಡುತನಯಂ ಭಗವಾನ್ ವಾಸುದೇವ ಸೂತುಃ ಉಕ್ತ್ವಾ ಭೂಯಃ ಸ್ವಕೀಯಮೇವ ಚತುರ್ಭುಜಂ ರೂಪಂ ದರ್ಶಯಾಮಾಸ. ತನ್ನ ಒಂದು ಚತುರ್ಭುಜ ಹೊಂದಿದ್ದಂತಹ ರೂಪವನ್ನು ತೋರಿಸ್ತಾ, ಒಂದು ಇದುವರೆಗೂ ಪರಿಚಿತವಿಲ್ಲದಂತಹ ರೂಪವನ್ನು ನೋಡಿ, ಸಂಹಾರ ಮಾಡುವ ರೂಪವನ್ನೆಲ್ಲ ನೋಡಿ ಭಯಪಟ್ಟಿದ್ದ ಅರ್ಜುನನಿಗೆ ಮೊದಲು ಚೆನ್ನಾಗಿ ಪರಿಚಿತವಾದ ಅವನ ತನ್ನ ರೂಪವನ್ನು ತೋರಿಸಿ ಆಶ್ವಾಸನೆಯನ್ನು ಉಂಟು ಮಾಡಿದ ಪರಮಾತ್ಮನು ಈ ರೀತಿ ಆಶ್ಚರ್ಯವಾದ ಕಾರ್ಯವನ್ನು ಮಾಡಿದನಲ್ಲ, ಅದ್ಭುತವಾದ ಉಗ್ರವಾದ ವಿಶ್ವರೂಪವನ್ನೆಲ್ಲ ತೋರಿಸಿ ಮತ್ತೆ ಒಂದು ಕ್ಷಣದಲ್ಲಿ ತನ್ನ ಹಿಂದಿನ ರೂಪವನ್ನು ತೋರಿಸಿದ್ರಿಂದ ಅವನಿಗೆ ಮಹಾತ್ಮ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಸತ್ಯ ಸಂಕಲ್ಪ ಅಂತ ಹೇಳಿ, ಹೇಗೆ ಸಂಕಲ್ಪ ಮಾಡಿದ್ರೆ ಒಂದು ಕ್ಷಣದಲ್ಲಿ ಅದನ್ನು ಸಾಧಿಸಬಲ್ಲಂತಹ ಶಕ್ತಿಯುಳ್ಳವನು, ಮತ್ತೆ ಅವನ ಸಂಕಲ್ಪವನ್ನು ಯಾರು
ತಡೆಯೋಕ್ಕೆ ಸಾಧ್ಯವಿಲ್ಲಂತಹ ಅವನ ಸಂಕಲ್ಪ ಯಾವಾಗಲೂ ಸತ್ಯ ಸಂಕಲ್ಪತ್ವ ಅಂತ ಹೇಳುವಂಥದ್ದು. ಅಸ್ಯ ಪುರ ಸರ್ವೇಶ್ವರಸ್ಯ ಪರಮಪುರುಷಸ್ಯ ಪರಬ್ರಹ್ಮಣಃ ಜಗದುಪಕೃತಿ ಮರ್ತ್ಯಸ್ಯ ವಸುದೇವಸೂನೋ ಚತುರ್ಭುಜಮೇವ ಸ್ವಕೀಯಂ ರೂಪಂ. ಅವತಾರದಲ್ಲಿ ಇದ್ದ ರೂಪವು ಹೀಗೆಯೇ ಅಂತ ಹೇಳಿ ಜಗತ್ತಿಗೆಲ್ಲ ಉಪಕಾರ ಮಾಡಲು ಮನುಷ್ಯ ರೂಪದಲ್ಲಿ, ಮನುಷ್ಯ ಸಜಾತೀಯವಾದ ರೂಪದಲ್ಲಿ ಅವತಾರ ಮಾಡಿದವನು ಯಾರು ಅಂದರೆ ಪರಬ್ರಹ್ಮನಾದವನೇ, ಪರಮಪುರುಷನೇ, ಸರ್ವೇಶ್ವರನಾದವನೇ. ಅವನು ಕಂಸನ ಭಯದಿಂದ ನಿನ್ನ ರೂಪವನ್ನು ಮರೆಸಿಕೋ ಅಂತ ಅವರು ಪ್ರಾರ್ಥಿಸಿದ್ದರಿಂದ ಅದು ಅಲ್ಲಿಯವರೆಗೂ ಅವನು ಎರಡು ಕೈಗಳನ್ನು ಹೊಂದಿ ನಾವು ಸಾಮಾನ್ಯ ಮನುಷ್ಯರಂತೆಯೇ ತನ್ನನ್ನು ತೋರಿಸಿಕೊಳ್ತಾ ಇದ್ದ ಕೃಷ್ಣನು. ಕಂಸಾದ್ಭೀತ ವಸುದೇವ ಪ್ರಾರ್ಥನೆಯನ್ನ ಆ ಕಂಸವಧಾತ್, ಕಂಸವಧೆ ಆಗುವವರೆಗೂ ಭುಜದ್ವಯಂ ಉಪಸಂಹೃತಂ ಪಶ್ಚಾತ್ ಆವಿಷ್ಕೃತಂ, ಅದಕ್ಕೆ ಪ್ರಮಾಣವನ್ನು ಹೇಳ್ತಾರೆ. ಯಾತೋಸಿ ಶಂಖಚಕ್ರ ಗದಾಧರ ದಿವ್ಯಂ ರೂಪಮಿದಂ ಪ್ರಸಾದೇನ ಉಪಸಂಹರ ವಿಶ್ವಾತ್ಮನ್ ರೂಪಮೇತತ್ ಚತುರ್ಭುಜಂ, ಇದೆಲ್ಲ ಹೇಳಿ ಹಾಗೆಯೇ ಶಿಶುಪಾಲನು ಕೂಡ ಅವನನ್ನು ನಿಂದೆ ಮಾಡುವಾಗೆಲ್ಲ ಚತುರ್ಭುಜದಿಂದಲೇ ಇದ್ದನು ಕೃಷ್ಣ ಅನ್ನೋದು ಕೂಡ ಆ ಉದಾರ ಪೀವರ ಚತುರ್ಬಾಹುಂ ಶಂಖಚಕ್ರ ಗದಾಧರಂ ಹೇಳಿ 4 ಭುಜಗಳನ್ನು ಹೊಂದಿದ್ದವನು ಅನ್ನೋದು ಕೂಡ ತಿಳಿಯುತ್ತೆ. ಅದರಿಂದ ಇಲ್ಲಿ ತೇನೈವ ರೂಪೇಣ ಚತುರ್ಭುಜೇನ ಅಂತ ಅರ್ಜುನನು ಹೇಳಿದ್ದು ಅದರಲ್ಲಿ ಯಾವ ವಿರೋಧವಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಸಹಜ ಪ್ರೀತಿ ದ್ಯೋತನಾಯ ಏವಂ ಪಾಂಡುತನಯಂ ವಸುದೇವ ಸೂನು, ತನ್ನ ಒಂದು ಸಹಜವಾದ ಪ್ರೀತಿಯನ್ನು ತೋರಿಸಲು ಪಾಂಡುತನಯನನ್ನು ಅವನನ್ನು ಕುರಿತು ಹೇಳಿದನು ಅಂತ ಹೇಳಿ ಸ್ವಕಂ ಇತ್ಯತ್ರ ಸ್ವಪದಂ ಕೃಷ್ಣಾವತಾರ ಪರಂ. ಸ್ವಕಂ ಅಂತ ಹೇಳಿದ್ರೆ ತನ್ನ ರೂಪ ಅಂತ ಹೇಳಿದ್ರೆ ಕೃಷ್ಣಾವತಾರದಲ್ಲಿ ಅವನಿದ್ದಂತಹ ರೂಪ. ಸ್ವಕೀಯಮೇವ ಚತುರ್ಭುಜಂ ರೂಪಂ ಅಂತ ಹೇಳಲ್ಪಟ್ಟಿತ್ತು. ಭೀತಮೇನಂ ಇತ್ಯತ್ರ ಇದಾನೀಂ ಪ್ರದರ್ಶಿತ ಚತುರ್ಭುಜ ರೂಪದರ್ಶನೇನ ಭೀತತ್ವ ಭ್ರಮ ವಿದಾಸಾಯ ಅಪರಿಚಿತ ರೂಪದರ್ಶನೇನ ಭೀತಂ. ಭೀತಮೇನಂ ಅಂತ ಹೇಳಿದಾಗ ಇಲ್ಲಿ ಅರ್ಜುನಂ ವಾಸುದೇವ ತಥೋಕ್ತ ಸ್ವಕಂ ರೂಪಂ ದರ್ಶಯಾಮಾಸ ಆಶ್ವಾಸಯಾಮಾಸ ಚ ಭೀತಮೇನಂ. ಈ ಚತುರ್ಭುಜವನ್ನು ತೋರಿಸಿದ ಮೇಲೆ ಅವನಿಗೆ ಭಯವಾಯಿತೆ ಅಂತ ಹೇಳಿದ್ರೆ ಮೊದಲು ಸ್ವಕಂ ರೂಪಂ ದರ್ಶಯಾಮಾಸ, ಆಮೇಲೆ ಆಶ್ವಾಸಯಾಮಾಸ ಭೀತಮೇನಂ ಅಂದರೆ ಇದನ್ನು ನೋಡಿ ಭಯವಾಗಿಲ್ಲ ಅವನಿಗೆ, ಹಿಂದಿನ ಅಪರಿಚಿತವಾದ ರೂಪವನ್ನು ನೋಡಿ ಭಯವಾಗಿತ್ತು ಅಂತ ಅರ್ಥ. ಇದಕ್ಕೆ ಮೊದಲು ಇದ್ದ ಅಪರಿಚಿತವಾದ ರೂಪವನ್ನು ನೋಡಿ ಭಯಗೊಂಡಿದ್ದ ಅರ್ಜುನನಿಗೆ ಅಂತ ಹೇಳಿ ಅದನ್ನು ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಭೀತಮೇನಂ ಇತ್ಯತ್ರ ಇದಾನೀಂ ಪ್ರದರ್ಶಿತ ಚತುರ್ಭುಜ ರೂಪ ದರ್ಶನೇನ ಭೀತತ್ವ ಭ್ರಮ ವ್ಯುದಾಸಾಯ, ಇವಾಗ ತೋರಿಸಿದ ಚತುರ್ಭುಜದ ರೂಪದಿಂದ ಅಲ್ಲ ಭಯವಾಗಿದ್ದು, ಅದರಿಂದ ಅವನಿಗೆ ಬಹಳ ಪ್ರಸನ್ನತೆ ಉಂಟಾಯಿತು ಅರ್ಜುನನಿಗೆ. ಕಥಮಸ್ಯ ಇಚ್ಛಾ ಮಾತ್ರೇಣ ನಾನಾ ರೂಪ ಪರಿಗ್ರಹಾಧಿಕಂ, ಇಚ್ಛೆ ಪಟ್ಟರೆ ಯಾವ ರೂಪ ಬೇಕಾದರೂ ತೆಗೆದುಕೊಳ್ಳಬಹುದು, ಅದು ಹೇಗೆ ಸಾಧ್ಯ ಅನ್ನೋದನ್ನು ಅದನ್ನು ಉಪಪಾದನೆ ಮಾಡುವಂತಹ ಉಕ್ತಿ ಇಲ್ಲಿ ಶ್ಲೋಕದಲ್ಲಿ ಮಹಾತ್ಮ ಅನ್ನುವ ಶಬ್ದ ತದುಪಪಾದಕತ್ವೇನ ಉಕ್ತಂ. ಮಹಾತ್ಮ ಇತ್ಯೇತತ್ ಪ್ರಕೃತ ಉಪಯೋಗಿತೆಯ ಸತ್ಯ ಸಂಕಲ್ಪ ಅಂತ ಹೇಳಿ ಮಹಾತ್ಮ ಅಂತ ಹೇಳುವಾಗ ಆ ಶಬ್ದಕ್ಕೆ ಸತ್ಯ ಸಂಕಲ್ಪನಾದವನು. ಆದ್ದರಿಂದ ಒಂದು ಕ್ಷಣದಲ್ಲಿ ಸಂಕಲ್ಪದಿಂದಲೇ ಯಾವ ರೂಪವನ್ನು ಬೇಕಾದರೂ ಅವನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಅವನ ಸಂಕಲ್ಪವು ಹಾಗೆ. ಅಪ್ರತಿಹತವಾದ ಸಂಕಲ್ಪ, ಅಪ್ರತಿಹತ ಸಂಕಲ್ಪತ್ವಾತ್ ಸರ್ವಂ ಉಪಪನ್ನಂ, ಏನು ಬೇಕಾದರೂ ಅವನು ಮಾಡಬಹುದು, ಅಪ್ರತಿಹತವಾದ ಸಂಕಲ್ಪ ಅವನದು ಅಂತ ಹೇಳಿ ಎಲ್ಲ ವಿಧವಾದ ಅವನಿಗೆ ಶಕ್ತಿಯು, ಎಲ್ಲ ಗುಣಗಳು ಶ್ರುತಿಯಲ್ಲಿ ಹೇಳಿದ ಎಲ್ಲವೂ ಇದೆ. ಸರ್ವೋಪೇತಾಚ ತದ್ದರ್ಶನಾತ್ ಅಂತ ಬಾದರಾಯಣರು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಸರ್ವೋಪೇತಾಚ ತದ್ದರ್ಶನ, ಎಲ್ಲವೂ ಇದೆ ಅವನಿಗೆ. ಶ್ರುತಿಯಸ್ತು ಶಬ್ದ ಮೂಲತ್ವ, ಶ್ರುತಿಯಲ್ಲಿ ಎಲ್ಲವೂ ಹೇಳಿರೋದ್ರಿಂದ ಶ್ರುತಿ ಶಬ್ದ ಪ್ರಮಾಣವು ಅದನ್ನು ಮೀರಿ ಬೇರೆ ಒಂದು ಪ್ರಮಾಣವಿಲ್ಲ, ಅದಕ್ಕೆ ಬೇರೆ ಪ್ರಮಾಣಗಳಿಂದ ಬಾಧಿಸಲು ಸಾಧ್ಯವಿಲ್ಲ ಶ್ರುತಿಯಲ್ಲಿ ಹೇಳಿದ ಅರ್ಥಗಳನ್ನು ಅಂತ ಹೇಳಿ ಶ್ರುತಿಯಸ್ತು ಶಬ್ದ ಮೂಲತ್ವ ಅಂತೆಲ್ಲ ಹೇಳಿ ಪರಮಾತ್ಮನ ಆಶ್ಚರ್ಯ ಶಕ್ತಿಯಲ್ಲಿ ಹೇಳುವಾಗ ಅವನಿಗೆ ಉಪಾದಾನವೂ ಆಗ್ಬೋದು, ನಿಮಿತ್ತವೂ ಆಗಬಹುದು, ಎಲ್ಲವೂ ಆಗಬಹುದು, ಅವನ ಸಕಲ ಕಾರಣ ಆಗಬಹುದು. ಅವನ ಸಂಕಲ್ಪದಿಂದ ಎಲ್ಲ ವಿಧವಾದ ಶಕ್ತಿಯೂ ಅವನಿಗೆ ಇದೆ. ಸರ್ವಶಕ್ತಿತ್ವ ಅನ್ನೋದರಲ್ಲಿ ಯಾವ ವಿರೋಧವಿಲ್ಲ. ಇದನ್ನು ಬಾದರಾಯಣರೇ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡ್ತಾರೆ. ಆದ್ದರಿಂದ ಅಂತಹ ಒಂದು ಸಂಕಲ್ಪವನ್ನು ಹೊಂದಿದ ಪರಮಾತ್ಮ ಅಪ್ರತಿಹತ ಸಂಕಲ್ಪತ್ವಾತ್ ಸರ್ವಂ ಉಪಪನ್ನ,
ಎಲ್ಲವೂ ಸಾಧ್ಯ ಅವನಿಗೆ. ಕೃಷ್ಣಸ್ಯ ದ್ವಿಭುಜತೆಯ ನಂದವ್ರಜೆಯ ಅವಸ್ಥಾನಾತ್ ಚತುರ್ಭುಜಂ ರೂತಂ ಕಥಂ ಅಂತ ಹೇಳಿದ್ರೆ ಅಸ್ಯ ಸರ್ವೇಶ್ವರಸ್ಯ ಇತ್ಯಾದಿನ ಅಂತ ಹೇಳ್ತಾರೆ. ಸ್ವಕೀಯಂ ಇತ್ಯತಃ ಸಪ್ರಮಾಣಂ ತದುಪಪಾದಯತಿ. ಪ್ರಮಾಣದೊಂದಿಗೆ ಚತುರ್ಭುಜತ್ವವು ಪ್ರಾಮಾಣಿಕವಾದದ್ದೇ ಅನ್ನೋದನ್ನು ಸಮಾಶ್ರೇಣೀಯತೆಯ ಔಪೈಕಪರತ್ವ ಸೌಲಭ್ಯ ವ್ಯಂಜನಾಯ ಅಸ್ಯ ಸರ್ವೇಶ್ವರಸ್ಯ ಇತ್ಯಾದಿ ವಿಶೇಷಣಾನಿ. ಪರತ್ವ ಸೌಲಭ್ಯ ಎರಡು ಕೂಡ ಅವನನ್ನು ಆಶ್ರಯಿಸಲು ನಮಗೆ ಬೇಕಾದಂತಹದ್ದು ಪರತ್ವ ಮತ್ತು ಸೌಲಭ್ಯ ಎರಡು ಪ್ರಧಾನವಾಗಿ. ಎರಡೂ ಇದ್ದರೆ ಅವರನ್ನು ಆಶ್ರಯಿಸಿದರೆ ನಾವು ಏನು ಬೇಕಾದರೂ ಪಡೆದುಕೊಳ್ಬೋದು, ನಮಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಬೋದು. ಪರತ್ವವೂ ಇರಬೇಕು, ಸೌಲಭ್ಯವೂ ಇರಬೇಕು. ಆ ಪರತ್ವ ಸೌಲಭ್ಯಗಳು ಎರಡೂ ಕೂಡ ಸರ್ವೇಶ್ವರಸ್ಯ ಪರಮಪುರುಷಸ್ಯ ಪರಸ್ಯ ಬ್ರಹ್ಮಣ ಅನ್ನೋದು ಪರತ್ವವನ್ನು ತೋರಿಸುತ್ತೆ. ಜಗದುಪಕೃತಿಮರ್ತ್ಯಸ್ಯ ವಸುದೇವ ಸೂನೋಹೋ ಅದು ಸೌಲಭ್ಯವನ್ನು ತೋರಿಸುತ್ತೆ. ಹೀಗೆ ಪರತ್ವವನ್ನು ಸೌಲಭ್ಯವನ್ನು ಉಳ್ಳ ಪರಮಾತ್ಮನ ಅವನ ಆ ಎರಡು ಗುಣಗಳನ್ನು ಅವನನ್ನು ಆಶ್ರಯಿಸಲು ಅತ್ಯಂತ ಉಪಯುಕ್ತವಾದದ್ದು, ಅದನ್ನು ಅಲ್ಲಿ ತೋರಿಸ್ತಾರೆ. ಸ್ವಕೀಯಂ ರೂಪಮಿತಿ ಕೃಷ್ಣಾವತಾರಸ್ಯ ಸಹಜಂ ರೂಪಂ ಇತ್ಯರ್ಥಃ. ಕೃಷ್ಣಾವತಾರದಲ್ಲಿ ಸಹಜವಾದ, ಅದು ಅಪ್ರಾಕೃತವೇ, ಆದರೆ ಮನುಷ್ಯ ಸಜಾತೀಯವಾದ ರೂಪದಲ್ಲಿ ಅವನು ಎಲ್ಲರಿಗೂ ಕಂಡುಬಂದನು ಅಂತ ಹೇಳಿ, ಹಾಗೆ ಆ ಒಂದು ತನ್ನ ಪ್ರಸನ್ನವಾದ ಸೌಮ್ಯವಾದ ಚತುರ್ಭುಜ ಯುಕ್ತವಾದ ರೂಪವನ್ನು ತೋರಿಸಿ ಅರ್ಜುನನಿಗೆ ಆಶ್ವಾಸನೆಯನ್ನು ಕೃಷ್ಣನು ಕೊಟ್ಟ ಅಂತ ಅರ್ಜುನನು ಸಂಜಯನು ಹೇಳುವ ಮಾತು. ನಂತರ ಅರ್ಜುನನು ಕೃಷ್ಣನಿಗೆ ಹೇಳ್ತಾನೆ, ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂಗತಃ. ಮೊದಲು ಹೇಗಿದ್ದೇನೋ ಹಾಗೆ ಆಗಿದ್ದೇನೀಗ, ನನ್ನ ಭಯವೆಲ್ಲ ಹೋಗಿ ಅದಕ್ಕೆ ಮೊದಲು ಹೇಗೆ ನಾನು ಶಾಂತವಾಗಿದ್ದೇನೋ ಆ ರೀತಿಯಲ್ಲಿ ಇದ್ದೇನೆ ಇವಾಗ, ಭಯವೆಲ್ಲ ಹೋಗಿದೆ ಇವಾಗ ಅಂತ ಹೇಳಿ, ನನ್ನ ಪ್ರಾಣ ಮತ್ತೆ ವಾಪಸ್ ತಿರುಗಿ ಬಂದಿದೆ, ಪ್ರಾಣವೇ ಹೋಗುವ ಹಾಗಿತ್ತು, ಅಷ್ಟು ಭಯವಾಗಿಬಿಟ್ಟಿತ್ತು ನನಗೆ. ಸಚೇತಾಹ ಪ್ರಕೃತಿಂಗತಃ ಅನವಧಿಕಾತಿಶಯ ಸೌಂದರ್ಯ ಸೌಕುಮಾರ್ಯ ಲಾವಣ್ಯಾದಿಯುಕ್ತಂ ತವೈವ ಅಸಾಧಾರಣಂ ಮನುಷ್ಯತ್ವ ಸಂಸ್ಥಾನ ಸಂಸ್ಥಿತಂ ಅತಿಸೌಮ್ಯಮಿದಂ ತವ ರೂಪಂ ದೃಷ್ಟ್ವಾ ಇದಾನೀಂ ಸಚೇತಾಹ ಸಂವೃತ್ತಃ ಅಸ್ಮಿ. ನನ್ನ ಮನಸ್ಸೆಲ್ಲ ಶಾಂತವಾಗಿದೆ, ಇತ್ತವು ನನ್ನ ಪ್ರಾಣವು ಸರಿಯಾಗಿ ಇದೆ, ಪ್ರಾಣ ಹೋಗುವ ಹಾಗೆ ಸ್ಥಿತಿಯಲ್ಲೇ ಇದ್ದೆ ನಾನು ಅಂತ. ಆ ರೀತಿಯಲ್ಲಿ ಇದ್ದವನು ಈಗ ನನಗೆ ಒಂದು ಚೈತನ್ಯವು ಬಂತು. ಚೈತನ್ಯವೆಲ್ಲ ಉಡುಗಿ ಹೋಗಿತ್ತು ನನಗೆ. ನಿನ್ನ ಭಯಂಕರವಾದ ರೂಪವನ್ನು ನೋಡಿ, ಉಗ್ರವಾದ ಅತ್ಯದ್ಭುತವಾದ ರೂಪವನ್ನು ನೋಡಿ ಚೈತನ್ಯವೇ ಇರಲಿಲ್ಲ, ಹಾಗೆ ಇದ್ದೆ ನಾನು. ಈಗ ನನಗೆ ಸ್ವಾಭಾವಿಕವಾದ ಸ್ಥಿತಿಗೆ ಬಂದಿದ್ದೇನೆ. ಇದನ್ನು ನೋಡಿ ಅವನ ಒಂದು ಕೃಷ್ಣಾವತಾರದ ರೂಪವು ಕೂಡ ಅತ್ಯಂತ ಅದ್ಭುತವಾಗಿತ್ತು, ಅರ್ಜುನನು ಹಾಗೆ ಅನುಭವಿಸಿದ ಅನ್ನೋದನ್ನು ಭಾಷ್ಯಕಾರ ತಿಳಿಸ್ತಾರೆ. ಅನವಧಿಕಾತಿಶಯ ಸೌಂದರ್ಯ ಸೌಕುಮಾರ್ಯ ಲಾವಣ್ಯ ಅವಣ್ಯಾದಿ ಯುಕ್ತಂ, ಇದೆಲ್ಲ ಇತ್ತು ಆ ಕೃಷ್ಣಾವತಾರದ ರೂಪದಲ್ಲಿಯೇ ಇದೆಲ್ಲವೂ ಅನುಭವಿಸಿದ ಅರ್ಜುನ ಅನ್ನೋದನ್ನು ದೃಷ್ಟ್ವೇದಂ ಮಾನುಷಂ ರೂಪಂ ಅಂದರೆ ಇದು ಮಾನುಷ ಸಜಾತೀಯವಾದ್ದಲ್ಲ, ಅವನಿಗೆ ಅವತಾರ ರಹಸ್ಯವನ್ನೆಲ್ಲ ಉಪದೇಶ ಮಾಡಿದ್ದ ಕೃಷ್ಣ. ಅವನ ರೂಪವನ್ನು ಅನವಧಿಕಾತಿಶಯ ಸೌಂದರ್ಯ ಸೌಕುಮಾರ್ಯ ಲಾವಣ್ಯಾದಿಯುಕ್ತಂ ತವೈವ ಅಸಾಧಾರಣಂ ಮನುಷ್ಯತ್ವ ಸಂಸ್ಥಾನ ಸಂಸ್ಥಿತಂ, ಅದನ್ನು ತಿಳಿದು ಈಗ ಆ ಮನುಷ್ಯನ ಒಂದು ರೂಪವನ್ನು ತೆಗೆದುಕೊಂಡು ನೀನು ಅವತಾರ ಮಾಡಿದಂತಹ ಈ ಪ್ರಸನ್ನವಾದ ಈ ರೂಪವನ್ನು ನೋಡಿ ನನಗೆ ಈಗ ಸ್ವಲ್ಪ ಚೈತನ್ಯವೆಲ್ಲ ಬಂದಿದೆ, ನಾನು ಮೊದಲು ಹೇಗಿದ್ದೇನೋ ಹಾಗೆಯೇ ಆಗಿದ್ದೇನೆ. ಮಾನುಷಂ ರೂಪಂ ಇತ್ಯಸ್ಯ ಕರ್ಮಜನ್ಯ ಪ್ರಾಕೃತ ರೂಪ ಪರತ್ವ ಭ್ರಮ ವಿದಾಸಾಯ ಇದಂ ಶಬ್ದಾಭಿಪ್ರೇತಂ ವದನ್ಸ್ತಾ ತದ್ವ್ಯಾಚಷ್ಟೆ ಅನವಧಿಕಾತಿಶಯ ಸೌಂದರ್ಯ ಇತ್ಯಾದಿನ. ಮಾನುಷಂ ರೂಪಂ ಅಂತ ಇಲ್ಲಿ ಹೇಳಿದ್ರೆ ಸಾಮಾನ್ಯವಾದ ಕರ್ಮದಿಂದ ಉಂಟಾಗುವಂತಹ ಮನುಷ್ಯ ರೂಪವಲ್ಲ ಅನ್ನೋದನ್ನು ತಳ್ಳಿ ಹಾಕೋದಕ್ಕೋಸ್ಕರ ಇದಂ ಮಾನುಷಂ ರೂಪಂ, ಈ ನಿನ್ನ ಮಾನುಷ್ಯ ರೂಪ ಅಂತ ಹೇಳಿದ್ರೆ ಅನವಧಿಕಾತಿಶಯ ಸೌಂದರ್ಯ ಸೌಕುಮಾರ್ಯ ಲಾವಣ್ಯಾದಿಯುಕ್ತಂ ತವೈವ ಅಸಾಧಾರಣಂ ಮನುಷ್ಯತ್ವ ಸಂಸ್ಥಾನ ಸಂಸ್ಥಿತಂ ಅನ್ನೋದಕ್ಕೆ ಇದಂ ಅನ್ನೋದಕ್ಕೆ ಅತಿ ಸೌಮ್ಯಂ ಇದಂ ಅನ್ನೋದಕ್ಕೆ ಇಷ್ಟು ಅರ್ಥಗಳನ್ನು ಹೇಳ್ತಾರೆ. ಇದಂ ಮಾನುಷಂ ರೂಪಂ ಅಂದರೆ ಸಾಮಾನ್ಯವಾದ ಮನುಷ್ಯರಂತೆ ಅಲ್ಲ, ಇದು ನಿನಗೆ ಅಸಾಧಾರಣವಾದ ರೂಪವು, ಎಲ್ಲ ವಿಧವಾದ ಸೌಕುಮಾರ್ಯ ಸೌಂದರ್ಯ ಮೊದಲಾದ ಅನಂತ ಕಲ್ಯಾಣ ಗುಣಗಳನ್ನು ಉಳ್ಳಂತಹ ನಿನಗೆ ಅಸಾಧಾರಣವಾದ ಮನುಷ್ಯನ ರೂಪದಂತೆ ಇರುವಂತಹ ನಿನ್ನ ಅತ್ಯಂತ ಪ್ರಸನ್ನವಾದ ಈ ರೂಪವನ್ನು ನೋಡಿ ಈಗ ನಾನು ಮೊದಲು ಹೇಗಿದ್ದೇನೋ ಹಾಗೆ ಬಂದಿದ್ದೇನೆ ಆ ಒಂದು ಅವಸ್ಥೆಗೆ
ಪರಮಾತ್ಮನು ಆಗ ಹೇಳ್ತಾನೆ, ಶ್ರೀ ಭಗವಾನ್ ವಾಚ ಸುದೂರದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪಿ ಅಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ನಿತ್ಯಂ ದರ್ಶನಕಾಂಕ್ಷಿಣಃ ಸುದೂರದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ. ಈ ಒಂದು ಅತ್ಯಂತ ದುರ್ಲಭವಾದ ಈ ನನ್ನ ರೂಪವನ್ನು ನೀನು ನೋಡಿದೆಯಲ್ಲ, ದೇವತೆಗಳು ಕೂಡ ಇಂದಿಗೂ ಅದನ್ನು ನೋಡಬೇಕು ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ. ಅಂದರೆ ಅಲ್ಲಿ ಇನ್ನೂ ನೋಡಿಲ್ಲ ಅನ್ನೋದರ್ಥ. ಇನ್ನೂ ನೋಡಿಲ್ಲ. ನಿತ್ಯಂ ದರ್ಶನಕಾಂಕ್ಷಿಣಃ ದೇವಾಪಿ ಅಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ಮಮೇದಂ ಸರ್ವಸ್ಯ ಪ್ರಶಾಸನೆ ಅವಸ್ಥಿತಂ. ಎಲ್ಲರ ಒಂದು ನಿಯಮನ ಮಾಡುವಂತಹ ಅವನ ವಿಭೂತಿಯನ್ನು ಅದನ್ನೇ ಕೃಷ್ಣನು ತೋರಿಸಿದ್ದು. ವಿಭೂತಿ ಅಂದರೆ ನಿಯಮನ ಸಾಮರ್ಥ್ಯ. ಪ್ರಶಾಸನೆ ಅವಸ್ಥಿತಂ ಪ್ರಕೃಷ್ಟವಾದ ಶಾಸನ, ಅದರಲ್ಲಿರುವಂತಹ ಸರ್ವಾಶ್ರಯಂ ಎಲ್ಲರಿಗೂ ಆಶ್ರಯವಾದ, ಸರ್ವಕಾರಣಭೂತಂ ಸಕಲರಿಗೂ ಎಲ್ಲಕ್ಕೂ ಕಾರಣವಾದಂತಹ ರೂಪಂ ಯತ್ ದೃಷ್ಟವಾನಸಿ. ಇಂತಹ ರೂಪವನ್ನು ವಿಶ್ವರೂಪದಲ್ಲಿ ತೋರಿಸಿ ಅರ್ಜುನನಿಗೆ ಎಲ್ಲರನ್ನು ಪ್ರಶಾಸನೆ ಮಾಡುವಂತಹ ಸರ್ವಾಶ್ರಯವಾದ ಸರ್ವಕಾರಣರೂಪವಾದ ರೂಪವನ್ನು, ಅಂತಹ ರೂಪವು ತತ್ ಸುದೂರದರ್ಶಂ ನ ಕೇನಾಪಿ ದ್ರಷ್ಟುಂ ಶಕ್ಯಂ. ಯಾರಿಗೂ ಸಿಗೋದಿಲ್ಲ ಇದು ತಿಳಿದು ನೋಡೋದಕ್ಕೆ. ಅಸ್ಯ ರೂಪಸ್ಯ ದೇವಾಪಿ ನಿತ್ಯಂ ದರ್ಶನಕಾಂಕ್ಷಿಣಃ ನತು ದೃಷ್ಟವಂತಹ ನಿತ್ಯಂ ದರ್ಶನಕಾಂಕ್ಷಿಣಃ ಅಂತ ಹೇಳೋದು. ಅದರಿಂದ ಎಂದಿಗೂ ಇವತ್ತಿಗೂ ಕೂಡ ಅವರಿಗೆ ಆಸೆ ಇದೆ. ಎಂದಿಗೂ ಅವರಿಗೆ ನೋಡಬೇಕು ಅನ್ನೋ ಆಸೆ ಇದೆ. ಆದರೆ ಅವರಿಗೆ ಅದೆಲ್ಲ ಲಭ್ಯವಿಲ್ಲ. ನೀನು ಅನನ್ಯ ಭಕ್ತನಾದ್ದರಿಂದ ನಿನಗೆ ಈ ರೂಪದ ಒಂದು ದರ್ಶನವು ಲಭಿಸಿತು ಅನ್ನುವ ಅಭಿಪ್ರಾಯ. ಯಚ್ಛಬ್ದಸ್ಯ ಪ್ರಸಿದ್ಧ ಪರಾಮರ್ಶಿತತ್ವೇನ ಪ್ರಸಿದ್ಧಾಕಾರ ನಾಹ ಸರ್ವಸ್ಯ ಪ್ರಶಾಸನೆ ಅವಸ್ಥಿತಂ ಸುದೂರ್ದರ್ಶಂ ಇದಂ ರೂಪಂ ದೃಷ್ಟವಾನಸಿ ಯತ್ ಯತ್ ಇದಂ ರೂಪಂ. ಆ ಯತ್ ಶಬ್ದಕ್ಕೆ ಯತ್ ಇದಂ ರೂಪಂ, ಯಾವ ಈ ರೂಪವು ಅತ್ಯಂತ ದುರ್ಲಭವಾದದ್ದು ನೋಡುವುದಕ್ಕೆ, ಇದನ್ನು ನೀನು ನೋಡಿದೆಯಲ್ಲ. ಯಾವ ಈ ರೂಪ ಹೇಳಿದ್ರೆ ಈ ರೂಪ ಯಾವುದು ಅಂತ ತೋರಿಸಿದ್ದು ಅಂದರೆ ಪ್ರಶಾಸನೆ ಸರ್ವಸ್ಯ ಪ್ರಶಾಸನೆ ಅವಸ್ಥಿತಂ ಸರ್ವಾಶ್ರಯಂ ಸರ್ವಕಾರಣಭೂತಂ ರೂಪಂ ಯತ್. ಯತ್ಗೆ ಇಷ್ಟು ವ್ಯಾಖ್ಯಾನ. ಇದಂ ಯತ್ ರೂಪಂ ದೃಷ್ಟವಾನಸಿ ಅಂತ ಹೇಳಿದಾಗ ಯಾವ ಈ ರೂಪವನ್ನು ಅಂದರೆ ಸರ್ವಾಶ್ರಯವಾದ ಸರ್ವಕಾರಣವಾದ ಇಂತಹ ಒಂದು ಅದ್ಭುತವಾದ ರೂಪವನ್ನು ನೋಡಿದೆಯಲ್ಲ, ಅಂತಹ ರೂಪವು ನಿತ್ಯಂ ಇತ್ಯಸ್ಯ ಪದಾರ್ಥೈಕ ದೇಶ ದರ್ಶನ ಅನ್ವಯಸ್ಯ ಅಗತಿಕಸ್ಯ ಆಶ್ರಯಣಂ ಅನುಚಿತಂ ಇತಿ ಅಭಿಪ್ರೇತ್ಯ ಆಕಾಂಕ್ಷಾಯಾಃ ನಿತ್ಯತ್ವಂ ದರ್ಶನಾಭಾವಂ ಅವಗಮಯತಿ ಇತ್ಯಾಶಯೇನ ಆಹ ನತು ದೃಷ್ಟವಂತಃ. ನಿತ್ಯಂ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ಅಂದರೆ ನಿತ್ಯವಾದ ರೂಪವಲ್ಲ ಇದು. ಯಾಕೆ ಅಂತ ಹೇಳಿದ್ರೆ ಇವನು ಒಂದು ಅನ್ನ ರೂಪದಲ್ಲಿಯೇ ವಿಶ್ವರೂಪವನ್ನೆಲ್ಲ ತೋರಿಸ್ದ ಅವನು. ಆದ್ದರಿಂದ ಅವನು ತನ್ನ ಒಂದು ರೂಪದಲ್ಲಿಯೇ ಸಕಲವನ್ನು ತೋರಿಸ್ದ ಅರ್ಜುನನಿಗೆ. ಆದ್ದರಿಂದ ಆ ಒಂದು ರೂಪ ನಿತ್ಯ ಅನ್ನುವ ಅರ್ಥವಲ್ಲ ಇಲ್ಲಿ. ಅವರ ದರ್ಶನದ ಒಂದು ಆಕಾಂಕ್ಷೆ ನಿತ್ಯವಾಗಿದೆ ಅಂತ ಅರ್ಥ. ಆದ್ದರಿಂದ ಆಕಾಂಕ್ಷಾಯಾಹ ನಿತ್ಯತ್ವ, ಅವರ ಆಸೆಯು ಎಂದೆಂದಿಗೂ ಇದೆ, ನಿತ್ಯವಾಗಿ ಇನ್ನೂ ಪೂರ್ಣವಾಗಿಲ್ಲ ಅನ್ನುವ ಅರ್ಥವನ್ನು ನಿತ್ಯಂ ದರ್ಶನಕಾಂಕ್ಷಿಣಃ ಅಂದರೆ ಆಕಾಂಕ್ಷೆ, ಅದರ ಒಂದು ನಿತ್ಯತ್ವವು ಅನ್ನೋದು ಇಲ್ಲಿ ಕಂಡು ಇಲ್ಲಿ ತಿಳಿಯುತ್ತೆ ಅರ್ಥ ಅಂತ ಹೇಳಿ. ಇದುವರೆಗೂ ಅವರು ನೋಡಿಲ್ಲ ಅನ್ನುವ ಅರ್ಥ ಬರುತ್ತೆ. ಅದರಿಂದ ನಿತ್ಯಂ ದರ್ಶನಕಾಂಕ್ಷಿಣಃ ಅಂದರೆ ಎಂದೆಂದಿಗೂ ಆಸೆ ಪಡ್ತಾ ಇದ್ದಾರೆ, ಅಂದರೆ ಇದುವರೆಗೂ ಇನ್ನೂ ಪಡ್ತಾನೇ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ ಅವರಿಗೆ ಅಂತ ಅರ್ಥ. ದೇವಾಪಿ ಅಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ, ದೇವತೆಗಳಿಗೂ ಕೂಡ ಇದು ಲಭ್ಯವಲ್ಲ ಅನ್ನೋದನ್ನು ಯಮನು ಕೂಡ ಹೇಳ್ತಾನೆ ನಚಿಕೇತನಿಗೆ. ಅಂತಹ ನೀನು ಹೇಳಿದೆಯಲ್ಲ ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ. ನಚಿಕೇತನು ಹೇಳ್ತಾನೆ, ನೀ ಹೇಳಿದ್ಯಲ್ಲಪ್ಪ ದೇವೈ ಅತ್ರಾಪಿ ವಿಚಿಕಿತ್ಸಿತಂ ಕಿಲ. ಈ ಒಂದು ಮೋಕ್ಷದ ವಿಷಯವನ್ನೆಲ್ಲ ದೇವತೆಗಳು ಕೂಡ ಈಗ ಅವ್ರಿಗೂ ಸಂಶಯವಿದೆ ಅಂತ ನೀ ಹೇಳಿದ್ಯಲ್ಲ, ಅದನ್ನೇ ನಾನು ತಿಳಿಬೇಕು, ನೀನು ತಿಳಿದಿದೆಯಾ ಉಪದೇಶ ಮಾಡುವ. ಹಾಗೆ ದೇವತೆಗಳಿಗೂ ಕೂಡ ಸಾಧ್ಯವಿಲ್ಲ. ಇದೆಲ್ಲ ಉಪನಿಷತ್ತಿನಲ್ಲಿ ಹೇಳುತ್ತೆ, ನ್ಯಾಸವಿದ್ಯೆಯಲ್ಲಿಯೂ ಹಾಗೆ ಇದು ಹೇಳುವಾಗ ನ್ಯಾಸಮೇಷಾಂ ತಪಸಾಮತಿರಿಕ್ತಮಾಹು ಅಂತ ಹೇಳಿದಾಗ ಅವನು ಓವಿತ್ಯಾತ್ಮಾನಂ ಯುಂಜಿ ತೈತದ್ವೈ ಮಹೋಪನಿಷದಂ ದೇವಾನಾಂಗುಹ್ಯಂ. ಮಹಾರಹಸ್ಯವಾದದ್ದು ದೇವತೆಗಳಿಗೂ ರಹಸ್ಯವಾಗಿಯೇ ಇದೆ ಎಂದು ಅಂತೆಲ್ಲ ಅನೇಕ ಕಡೆ ಈ ರೀತಿ ಅವನ ಆಶ್ಚರ್ಯಕರವಾದ ವಿಷಯಗಳು
ಪ್ರಪತ್ತಿಯ ಸ್ವರೂಪವೇನು, ಹಾಗೆಯೇ ಮೋಕ್ಷ ಸ್ವರೂಪವೇನು, ಪರಮಾತ್ಮನ ಒಂದು ಆಶ್ಚರ್ಯಕರವಾದ ಸಾಕ್ಷಾತ್ಕಾರವೇನು, ಇದೆಲ್ಲ ಕೂಡ ಬಹಳ ದುರ್ಲಭವಾದದ್ದು ಅನ್ನೋದು ಇಲ್ಲಿ ವಿಶ್ವರೂಪದ ಒಂದು ಮಹಿಮೆಯನ್ನು ಅತ್ಯಂತ ದುರ್ಲಭವಾದದ್ದು ಅಂತ ಹೇಳುವಂಥದ್ದು. ಅದನ್ನು ಹೇಳಿ ಯಾಕೆ ಇಷ್ಟು ಇದು ದುರ್ಲಭವಾದದ್ದು ಅಂತ ಹೇಳಿದ್ರೆ ಅದನ್ನು ಪಡೆದುಕೊಳ್ಳೋದಕ್ಕೆ ಸಾಧನ ಯಾವುದು ಅನ್ನೋದನ್ನು ಹೇಳ್ತಾರೆ. ಈಗ ಕುತಃ ಇತ್ಯತ್ರಾಹ, ಯಾಕೆ ಇಷ್ಟು ಅದು ಕಷ್ಟ ದುರ್ಲಭವಾದದ್ದು. ನಾಹಂ ವೇದೈಃ ನ ತಪಸಾ ನ ದಾನೇನ ನ ಚ ಯುಜ್ಯಯ ಶಕ್ಯಃ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ಭಕ್ತ್ಯಾ ತು ಅನನ್ಯಯಾ ಶಕ್ಯಃ ಅಹಮೇವಂ ವಿಧೋ ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ತಿಳಿದುಕೊಳ್ಳೋಕ್ಕೂ ಕೂಡ ಅನನ್ಯ ಭಕ್ತಿ ಬೇಕು ಅಂತ ಕೃಷ್ಣನು ಇಲ್ಲಿ ಸ್ಪಷ್ಟಪಡಿಸ್ತಾನೆ. ತತ್ವಜ್ಞಾನ ನಮಗೆ ಬರಬೇಕು ಅಂದರೂ ಭಕ್ತಿಯಿಂದಲೇ ಬರಬೇಕು. ತತ್ವಜ್ಞಾನವು ಭಕ್ತಿ ಇರುವವರಿಗೆ ಬರೋಕ್ಕೆ ಸಾಧ್ಯ. ಅವನ ಸಾಕ್ಷಾತ್ಕಾರವು ಭಕ್ತಿಯಿಂದಲೇ, ಅನನ್ಯ ಭಕ್ತಿ. ಅವನ ಪ್ರಾಪ್ತಿಯು ಕೂಡ ಅನನ್ಯ ಭಕ್ತಿಯಿಂದಲೇ. ತತ್ವೇನ ಜ್ಞಾತುಂ ತತ್ವೇನ ದ್ರಷ್ಟುಂ ತತ್ವೇನ ಪ್ರವೇಷ್ಟುಂ. ಪ್ರವೇಶ ಅಂತ ಹೇಳಿದ್ರೆ ಪ್ರಾಪ್ತಿ ಅಂತ ಅರ್ಥ. ಇಲ್ಲಿ ಹೇಳುವಾಗ ನಾಹಂ ವೇದೈಹಿ ನ ತಪಸ ದೇನಾಯಮಾತ್ಮ ಪ್ರವೇಶನೇನ ಲಭ್ಯ, ಅದನ್ನೇ ಇಲ್ಲಿ ಭಾಷಿಕಾರರು ಇಲ್ಲಿ ಉದಾಹರಿಸ್ತಾರೆ. ಅದೇ ಅರ್ಥವೇ ಇಲ್ಲಿಯೂ ಕೂಡ. ವೇದೈಹಿ ತಪಸ ನ ದಾನೇನ ನ ಚ ಯುಜ್ಯಯ ಅಂತ ಹೇಳಿದ್ರೆ ವೇದಗಳು ಬೇರೆ ಮಿಕ್ಕಿದ್ದು ಬೇರೆ ಅಂತ ಅರ್ಥವಲ್ಲ. ವೇದದಲ್ಲಿ ಹೇಳಿರೋದೇ ಇದೆಲ್ಲ ಎಲ್ಲಕ್ಕೂ ವಿಷಯವಾದ ವೇದಗಳು ಅಂತ ಅರ್ಥ. ವೇದ ಸ್ವರೂಪದಲ್ಲಿ ವೇದೈಹಿ ಅಂದರೆ ವೇದದ ಸ್ವರೂಪ ಅನ್ನುವ ಅರ್ಥವಲ್ಲ. ಈ ಅಧ್ಯಯನ ಮೊದಲಾದಕ್ಕೆಲ್ಲ ವಿಷಯವಾದ ವೇದಗಳು ತಪಸ್ಸಿನಿಂದಲೋ ದಾನದಿಂದಲೋ ಮೊದಲಾದದ್ದು ಅಂತ ಇಲ್ಲಿ ಭಾಷಿಕಾರರು ಅರ್ಥ ಮಾಡ್ತಾರೆ. ಈ ರೀತಿ ನನ್ನನ್ನು ನೋಡಲು ಕೇವಲ ಅನ್ನೋ ಅರ್ಥ ಇಲ್ಲಿ. ಕೇವಲ ವೇದೈಹಿ, ಕೇವಲ ತಪಸ, ಕೇವಲ ದಾನೇನ ಅಂತ ಹೇಳಿದ್ರೆ, ಬರೀ ಕೇವಲ ಅಂತ ಹೇಳಿದ್ರೆ ಭಕ್ತಿ ಇಲ್ಲದ ಇದರಿಂದ ಪಡೆಯಲು ಸಾಧ್ಯವಿಲ್ಲ. ಅನನ್ಯ ಭಕ್ತಿಯಿಂದಲೇ ಇದು ಸಾಧ್ಯ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು. ವೇದೈಹಿ ಅಧ್ಯಾಪನ ಪ್ರವಚನ ಅಧ್ಯಯನ ಶ್ರವಣ ಜಪ ವಿಷಯೈಹಿ. ಅಧ್ಯಾಪನ ಮಾಡುವುದಕ್ಕೂ ಯಾವುದು ವಿಷಯ ಅಂದರೆ ಯಾವುದನ್ನು ಅಧ್ಯಾಪನ ಮಾಡ್ತೀವಿ ಅಂದರೆ ವೇದಗಳನ್ನು. ಪ್ರವಚನ ಯಾವುದು ಅಂದರೆ ಮನನ ಮಾಡುವುದು, ಪ್ರವಚನ ಮಾಡುವುದು ಮನನ ಅನ್ನುವ ಅರ್ಥದಲ್ಲಿ ಅದು ವೇದಗಳೇ ವಿಷಯ. ಅದಕ್ಕೂ ಅಧ್ಯಯನಕ್ಕೂ ವೇದವೇ ವಿಷಯ, ಶ್ರವಣಕ್ಕೂ ವೇದವೇ ವಿಷಯ, ಜಪಕ್ಕೂ ವೇದವೇ ವಿಷಯ. ಎಲ್ಲದಕ್ಕೂ ವಿಷಯವಾದ ವೇದಗಳಿಂದ ಅಂತ ಅರ್ಥ. ಅಧ್ಯಾಪನ, ಪ್ರವಚನ, ಅಧ್ಯಯನ, ಶ್ರವಣ, ಜಪ ಇವುಗಳಿಗೆ ವಿಷಯವಾದ ವೇದಗಳಿಂದ ಪಡೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ ನನ್ನನ್ನು. ಹಾಗೆ ಯಾಗದಾನ ಹೋಮ ತಪೋಭಿಶ್ಚ, ಯಾಗದಾನ ಹೋಮ ತಪಸ್ಸು ಮೊದಲಾದವುಗಳಿಂದಲೂ ಕೂಡ ಪಡೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಎಂತಹದ್ದು ಇದೆಲ್ಲ ಅಂತ ಹೇಳಿದ್ರೆ ಇದರಿಂದ ತಾನೇ ಪಡೆದುಕೊಳ್ಬೇಕು ಪರಮಾತ್ಮನನ್ನ ಅಂತ ಹೇಳಿದ್ರೆ ಮದ್ಭಕ್ತಿ ವಿರಹಿತೈಹಿ ಕೇವಲೈಹಿ. ಇದಕ್ಕೆಲ್ಲದಕ್ಕೂ ಸೇರಿಸ್ಕೊಳ್ಬೇಕು. ಮದ್ಭಕ್ತಿ ವಿರಹಿತೈಹಿ ಕೇವಲೈಹಿ ಅಧ್ಯಾಪನ ಪ್ರವಚನ ಅಧ್ಯಯನ ಶ್ರವಣ ಜಪ ವಿಷಯೈಹಿ ವೇದೈಹಿ. ಮತ್ತೆ ಮದ್ಭಕ್ತಿ ವಿರಹಿತೈಹಿ ಕೇವಲೈಹಿ ಯಾಗದಾನ ಹೋಮ ತಪೋಭಿಶ್ಚ ಯಥಾವಸ್ಥಿತಃ ಅಹಂ ದ್ರಷ್ಟುಂ ಅಶಕ್ಯ. ಹೇಗೆ ಇದೀನೋ ಹಾಗೆ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಭಕ್ತಿ ಇಲ್ಲದೆ ಹೋದರೆ ಕೇವಲ ಭಕ್ತಿಯಿಂದ ಇದ್ಯಾವುದು ಕೂಡ ಸಾಧ್ಯವಾಗೋದಿಲ್ಲ ಅನ್ನೋದನ್ನು, ಎಲ್ಲಕ್ಕೂ ಭಕ್ತಿಯೇ ಪ್ರಧಾನ. ಅದನ್ನು ಭಾಷ್ಯಕಾರರು ಎಲ್ಲ ಕಡೆಯೂ ಪ್ರಧಾನವಾಗಿ ಹೇಳ್ತಾರೆ. ಗೀತೆಯಲ್ಲಿ ಅದುವೇ ಅದ್ಭುತವಾಗಿ ಉಪದಿಷ್ಟವಾಗಿದೆ. ಅನನ್ಯಯಾತು ಭಕ್ತಿಯ, ಅನನ್ಯ ಭಕ್ತಿ, ಬೇರೆ ಯಾವ ಪ್ರಯೋಜನವೂ ಇಲ್ಲ ಅಂತ ಮಾಡುವಂತಹ ಭಕ್ತಿ. ತತ್ವತಃ ಶಾಸ್ತ್ರೈಹಿ ಜ್ಞಾತುಂ, ಅನನ್ಯವಾದ ಭಕ್ತಿಯಿಂದಲೇ ಹೇಗೆ ಇದೆಯೋ ಹಾಗೆ ವಿಷಯಗಳನ್ನು ಶಾಸ್ತ್ರಗಳಿಂದ ತಿಳಿದುಕೊಳ್ಳೋಕ್ಕೆ ಸಾಧ್ಯ. ಭಕ್ತಿ ಇಲ್ಲದೆ ಹೋದರೆ ಶ್ರವಣಜನ್ಯ ಜ್ಞಾನವೂ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ತತ್ವತಃ ಸಾಕ್ಷಾತ್ಕರ್ತು, ಹೇಗೆ ಇದನ್ನು ಹಾಗೆ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಾಗಲಿ. ತತ್ವತಃ ಪ್ರವೇಷ್ಟುಂಚ ಶಕ್ಯ, ಪ್ರಾಪ್ತಿಯೂ ಕೂಡ ಸಾಧ್ಯವಿಲ್ಲ. ತಥಾಚ ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ಆ ಶ್ರುತಿಯ ಉಪಬ್ರಹ್ಮಣವೇ ಇದು. ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧೆಯ ನ ಬಹುನಾ ಶ್ರುತೇನ. ಇದೇ ಬಹಳ ಪ್ರಧಾನವಾದ ಮಂತ್ರ ಇದು, ಕಠೋಪನಿಷತ್ತಿನದು. ಯಾಕೆಂದರೆ ಬೇರೆ ಕಡೆ ಹೇಳಿರುವಾಗ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿದೆ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ.
ಶ್ರವಣ ಮಾಡಬೇಕು, ಮನನ ಧ್ಯಾನ, ಇದರಿಂದಲೇ ಅವನು ಪಡೆದುಕೊಳ್ಳೋಕೆ ಸಾಧ್ಯ ದರ್ಶನ ಅಂತ ಹೇಳಿ ಅಲ್ಲಿ ಬರೀ ಇನ್ನೇನು ಹೇಳಲಿಲ್ಲ. ಈ ಮಂತ್ರದಲ್ಲಿ ಇದು ಯಾವುದರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ನ ಬಹುನಾಶ್ರುತೇನ. ಬಹುನಾಶ್ರುತೇನ ಶ್ರವಣ, ಪ್ರವಚನ ಅಂದರೆ ಮನನವನ್ನು ತಿಳಿಸುತ್ತೆ, ಶ್ರವಣ ಮನನ, ಮೇಧೆಯ ಅನ್ನೋದು ಧ್ಯಾನವನ್ನು ತಿಳಿಸುತ್ತೆ. ಮೂರು ಕೂಡ ಶ್ರವಣ ಮನನ ನಿಧಿಧ್ಯಾಸನ, ಅವುಗಳಿಂದ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಕೇವಲ ಶ್ರವಣೇನ, ಕೇವಲ ಮನನೇನ, ಕೇವಲ ನಿಧಿಧ್ಯಾಸನೇನ ಅಂತ ಅರ್ಥ. ಇಲ್ಲಿ ಪ್ರವಚನೇನ ಕೇವಲ ಮೇಧೆಯ, ಕೇವಲ ಬಹುನಾಶ್ರುತೇನ ಅಯಂ ಆತ್ಮ ನ ಲಭ್ಯ, ಪಡೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಆದರೆ ಯಮೇವ ಏಷ ವೃಣುತೆ ತೇನ ಲಭ್ಯ, ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಯಾರನ್ನು ಪರಮಾತ್ಮನ ವರ್ಣನೆ ಮಾಡ್ತಾನೋ ಅವನಿಂದಲೇ ಅವನು ಪಡೆಯಲ್ಪಡ್ತಾನೆ, ಅವನಿಗೆ ತನ್ನನ್ನು ಪೂರ್ಣವಾಗಿ ತೋರಿಸ್ತಾನೆ. ಪರಮಾತ್ಮ ತಾನೇ ತನ್ನನ್ನು ತೋರಿಸ್ಕೊಳ್ತಾನೆ. ಯಾರನ್ನು ವರ್ಣನೆ ಮಾಡ್ತಾನೆ ಅಂದರೆ ಯಾರು ಅವನಿಗೆ ಬಹಳ ಪ್ರಿಯರೋ ಅವರನ್ನೇ ವರ್ಣನೆ ಮಾಡ್ತಾನೆ. ಯಾರು ಪ್ರಿಯರು ಅಂದರೆ ಯಾರಿಗೆ ಪರಮಾತ್ಮನು ಪ್ರಿಯನೋ ಅವರಿಗೆ ಅವರು ಪರಮಾತ್ಮನಿಗೆ ಪ್ರಿಯರಾಗ್ತಾರೆ. ಅದರಿಂದ ಭಕ್ತಿ, ಅನನ್ಯ ಭಕ್ತಿ ಅನ್ನೋದೇ ಇಲ್ಲಿ ಪ್ರಧಾನವಾಗಿ ಹೇಳುತ್ತೆ. ಕೇವಲ ಅಧ್ಯಯನ, ಅಧ್ಯಾಪನ ಮೊದಲಾದಗಳಿಂದ ಎಲ್ಲ ತಿಳಿಯಲು ಸಾಧ್ಯವಿಲ್ಲ, ಭಕ್ತಿಯಿಂದಲೇ. ಆದ್ದರಿಂದ ಭಕ್ತಿಯಿಂದಲೇ ಶಾಸ್ತ್ರಜನ್ಯವಾದ ಜ್ಞಾನವೂ ಬರಕ್ಕೆ ಸಾಧ್ಯ. ಅನನ್ಯಾತು ಭಕ್ತಿಯ ತತ್ವತಃ ಶಾಸ್ತ್ರೈ ಜ್ಞಾತು, ತತ್ವತಃ ಸಾಕ್ಷಾತ್ಕರ್ತು, ತತ್ವತಃ ಪ್ರವೇಷ್ಟುಂ ಚ ಶಕ್ಯ. ಅನನ್ಯ ಭಕ್ತಿ ಅನ್ನೋದು ಎಲ್ಲದಕ್ಕೂ ಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಉತ್ತರ ಶ್ಲೋಕಸ್ಯ ಏತದುಪಪಾದಕತೆಯ ನ ಪೌನರುಕ್ತ್ಯಂ ಇತ್ಯಾಶಯೇನ ತಮ್ಮ ಅವತಾರಯತಿ ಕುತಃ ಇತ್ಯತ್ರಾಹ. ಮುಂದಿನ ಶ್ಲೋಕದಲ್ಲಿಯೂ ಮತ್ಕರ್ಮಕತೆ ಅಂತ ಹೇಳಿ ಅದು ಬರುತ್ತೆ, ಮತ್ಪರಮಃ ಮೊದಲಾದದ್ದು. ಅದಕ್ಕೂ ಇದಕ್ಕೂ ಪುನರುಕ್ತಿ ಅನ್ನುವಂತಹ ದೋಷವಿಲ್ಲ. ಆದ್ದರಿಂದ ಇದರಲ್ಲಿ ಹೇಳುವಾಗ ಯಾವ ಕಾರಣದಿಂದ ಇದು ಸುದೂರದರ್ಶವಾದದ್ದು ಈ ರೂಪ, ದೇವತೆಗಳು ಇನ್ನೂ ಅದನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಅವರಿಗೂ ಲಭ್ಯವಾಗಿಲ್ಲ ಅಂತ ಹೇಳಿದ್ರೆ ಈ ಕಾರಣದಿಂದ ಅನನ್ಯ ಭಕ್ತಿ ಇದ್ದರೆ ಅವರಿಗೆ ಲಭ್ಯವಾಗುತ್ತೆ ಅನ್ನೋದು ಇಲ್ಲಿ. ವೇದಾನಾಂ ಸ್ವರೂಪೇಣ ಸಾಧನತ್ವ ಅಪ್ರಸಕ್ತಿಯ, ವೇದಗಳ ಸ್ವರೂಪದಿಂದಲೇ ಸಾಧನವಲ್ಲ, ವೇದೋಕ್ತವಾದ ಅದನ್ನು ಅಧ್ಯಾಪನವೋ ಅಧ್ಯಯನವೋ ಮಾಡಿದ್ರೆ ವೇದಗಳು ವಿಷಯವಾಗುತ್ತೆ, ಅದರ ಮೂಲಕ ಅದು ಸಾಧನವಾಗುತ್ತೆ. ಆದ್ದರಿಂದ ಅದನ್ನು ನಿಷೇಧ ಮಾಡೋಕ್ಕೆ ಸಾಧ್ಯವಿಲ್ಲ. ನಾಹಂ ವೇದೈಹಿ ಸ್ವರೂಪದಿಂದ ವೇದಗಳ ನಿಷೇಧವಿಲ್ಲ. ಆದ್ದರಿಂದ ಅಧ್ಯಯನ ಪ್ರವಚನ ವಿಷಯೈಹಿ ಅಂತ ಹೇಳಿದ್ರು. ಅಧ್ಯಯನ ಪ್ರವಚನ ಅಧ್ಯಾಪನ ಮೊದಲಾದಕ್ಕೆ, ತಪಸ್ಸು ಮೊದಲಾದಕ್ಕೆ, ಜಪ ಮೊದಲಾದಕ್ಕೆ ವಿಷಯವಾದ ವೇದಗಳಿಂದ ಅಂತ ಅರ್ಥ. ದಾನ ಇಜ್ಯಾಕಥನಂ ಹೋಮಸ್ಯಾಪಿ ಉಪಲಕ್ಷಣಂ ಯಾಗದಾನ ಹೋಮ ತಪೋಭಿಹಿ. ಹೋಮ ಅನ್ನೋದ್ರಿಂದ ಅದನ್ನೆಲ್ಲ ದಾನ, ಹೋಮ, ತಪಸ್ಸು ಮೊದಲಾದದೆಲ್ಲ ಇದಕ್ಕೆಲ್ಲದಕ್ಕೂ ಉಪಲಕ್ಷಣವಾಗಿ ಹೇಳಲ್ಪಟ್ಟಿದೆ. ಭಕ್ತಿದ್ವಾರ ಸಾಧನಸ್ಯ ತಮೇತಂ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಸಂತಿ ಯಜ್ಞೇನ ದಾನೇನ ತಪಸ ಅನಾಶಕೇನ ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ತಮೇತಂ ವೇದಾನುವಚನೇನ, ವೇದಾನುವಚನ ಅಂದರೆ ವೇದಾಧ್ಯಯನ, ಬ್ರಾಹ್ಮಣ ವಿವಿಧಿಸಂತಿ ಯಜ್ಞೇನ ದಾನೇನ ತಪಸ ಅನಾಶಕೇನ ತಪಸ ಅಂತ ಹೇಳಿದ್ರೆ ಅನಶನೇನ ಅಂತ ಅರ್ಥ. ಆದ್ದರಿಂದ ಅವರು ಶರೀರವನ್ನು ಇದು ಮಾಡಬೇಕು, ಅವರು ಶೋಷಣೆ ಮಾಡ್ತಾರೆ ತಪಸ್ಸು ಅನ್ನೋದು. ಹಾಗೆ ಅವುಗಳೆಲ್ಲವೂ ಕೂಡ ಭಕ್ತಿಯೋಗಕ್ಕೆ ಅಂಗ ಅಂತ ಅದರಲ್ಲಿ ಹೇಳಲ್ಪಟ್ಟಿದೆ. ಇವುಗಳ ಮೂಲಕ ಸಾಧನ, ಭಕ್ತಿದ್ವಾರ ಸಾಧನತ್ವಂ, ಭಕ್ತಿಯ ಮೂಲಕ ಇವುಗಳೆಲ್ಲ ಸಾಧನವಾಗುತ್ತೆ ಅಂತ ಶ್ರುತಿ ಪ್ರಮಾಣವಿರೋದ್ರಿಂದ ಇವುಗಳೆಲ್ಲ ಸಾಧನ ಅನ್ನೋದು ತಿಳಿಯುತ್ತೆ. ಆದರೆ ಭಕ್ತಿದ್ವಾರ ಸಾಧನ, ಆದ್ದರಿಂದ ಮದ್ಭಕ್ತಿ ವಿರಹಿತೈಹಿ ಕೇವಲೈಹಿ ಅಂತ ಅದನ್ನು ವಿಶೇಷಣ ಮಾಡಿ, ಭಕ್ತಿ ಇಲ್ಲದ ಕೇವಲ ವೇದಾಧ್ಯಯನದಿಂದ ಪ್ರಯೋಜನವಿಲ್ಲ ಅಂತ ಇಲ್ಲಿ ಹೇಳಿರುವಂಥದ್ದು. ಏವಂ ವಿಧ ಶಬ್ದ ಮಾನುಷತ್ವಾದಿ ಭ್ರಮ ಅನರ್ಹತ್ವಾದ್ ಅಪ್ರಾಕೃತತ್ವಾದಿ ಪರಹ ಇತ್ಯ ಯಥಾವಸ್ಥಿತಃ ಅಹಂ. ಶಕ್ಯ ಏವಂ ವಿಧ ಅಂತ ಹೇಳಿದ್ರೆ ಮನುಷ್ಯತ್ವ ರೂಪದಲ್ಲಿದ್ದಾನಲ್ಲ, ಆ ರೀತಿ ಅಲ್ಲ. ಆದ್ದರಿಂದ ಅಪ್ರಾಕೃತತ್ವಾದಿ ಪರಹ, ಅದರಿಂದ ಈ ಮನುಷ್ಯತ್ವ ರೂಪ, ಈ ಮನುಷ್ಯನಾಗಿ ಇಂತಹ ರೂಪ ಪಡೆದುಕೊಳ್ಳೋಕ್ಕೆ ಅಂತ ಅರ್ಥವಲ್ಲ. ಏವಂ ವಿಧ ಅಂದರೆ ಅಪ್ರಾಕೃತವಾದ ರೂಪವೇ ಅವತಾರದಲ್ಲಿಯೂ ಪರಮಾತ್ಮನಿಗೆ ಅಪ್ರಾಕೃತವಾದ ರೂಪವನ್ನೇ ಇಲ್ಲಿ ಯಥಾವಸ್ಥಿತ ಅಹಂ, ಯಥಾವದವಸ್ಥಿತ ಅಹಂ. ನ ಕೇವಲಂ ಸಾಕ್ಷಾತ್ಕಾರ ಮಾತ್ರ ಸಾಧನತ್ವೇನ ಭಕ್ತಿ ಅಪೇಕ್ಷಿತ. ಇಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ, ಸಾಕ್ಷಾತ್ಕಾರಕ್ಕೆ ಮಾಡ್ಕೊಳ್ಳೋಕೆ ಮಾತ್ರ ಭಕ್ತಿ ಬೇಕು ಅಂತ ಅರ್ಥವಲ್ಲ. ಕಿಂತು
ಶುದ್ಧಭಾವಂ ಗತೋ ಭಕ್ತಿಯ ಶಾಸ್ತ್ರಾತ್ ವೇದ್ಮಿ ಜನಾರ್ದನಂ ಅಂತ ಸಂಜಯನು ಹೇಳ್ತಾನೆ. ನಿನಗೆ ಹೇಗಿದೆಲ್ಲ ಸಿಕ್ತಪ್ಪ ಈ ರೀತಿಯೆಲ್ಲ ಅಂದ. ಆಚಾರ್ಯರ ಅನುಗ್ರಹದಿಂದ ಶುದ್ಧ ಭಾವಂಗತಃ ಭಕ್ತಿಯ ಶಾಸ್ತ್ರಾತ್ ವೇದ್ಮಿ ಜನಾರ್ದನ, ಭಕ್ತಿಯಿಂದ ನಾನು ಶಾಸ್ತ್ರಜನ್ಯ ಜ್ಞಾನದಿಂದ ತಿಳಿದುಕೊಂಡಿದ್ದೇನೆ ಅಂತ ಹೇಳಿ, ಭಕ್ತಿಯು ಶಾಸ್ತ್ರಜನ್ಯ ಜ್ಞಾನಕ್ಕೂ ಕೂಡ ಯಥಾವಸ್ಥಿತವಾದ ಜ್ಞಾನ ಬರಬೇಕು ಅಂದರೆ ಭಕ್ತಿಯಿಂದಲೇ ಸಾಧ್ಯ. ಇತ್ಯಾದಿವತ್ ಶಾಸ್ತ್ರತಃ ಅರ್ಥ ನಿರ್ಣಯೇ, ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅರ್ಥವನ್ನು ನಿರ್ಣಯ ಮಾಡಿಕೊಳ್ಬೇಕಾದ್ರೆ ಸಾಕ್ಷಾತ್ಕಾರ ಅನಂತರ ಭಾವಿನ್ಯಾಂ ಪ್ರಾಪ್ತೌ ಅಪಿ ಇತಿ ಅಭಿಪ್ರಾಯೇಣ ಜ್ಞಾತುಂ ಹೇಳಿ, ಈ ಶಾಸ್ತ್ರಾರ್ಥವನ್ನು ನಿರ್ಣಯ ಮಾಡುವುದಕ್ಕೆ ಸಾಕ್ಷಾತ್ಕಾರದ ನಂತರ ಉಂಟಾಗುವಂತಹ ಪ್ರಾಪ್ತಿಗೂ ಕೂಡ ಎಲ್ಲಕ್ಕೂ ಕೂಡ ಭಕ್ತಿ ಅನ್ನೋದು ಪ್ರಧಾನ ಅನ್ನೋದರಿಂದ ಜ್ಞಾತುಂ ಪ್ರವೇಷ್ಟುಂ ಇತಿ ಉಭಯಂ ಪೂರ್ವಶ್ಲೋಕ ಪ್ರಸಕ್ತಿಮಿಹ ಪ್ರಸಂಜಿತು. ಜ್ಞಾತುಂ ಪ್ರವೇಷ್ಟುಂ ಎಲ್ಲವೂ ಕೂಡ ಇಲ್ಲಿ ಅದಕ್ಕೂ ಕೂಡ ಶಾಸ್ತ್ರಜನ್ಯ ಜ್ಞಾನಕ್ಕೂ ಕೂಡ ಅನನ್ಯ ಭಕ್ತಿ ಬೇಕು ಅನ್ನೋದು ಹೇಳಲ್ಪಡುತ್ತೆ. ತತ್ವತಃ ಇತ್ಯೇತತೆ ತ್ರಿಷು ಅಪಿ ಅವಿಶೇಷಾತ್ ಅಪೇಕ್ಷಿತತ್ವಾಚ ಅನ್ವಿತಂ. ತತ್ವತಃ ಜ್ಞಾತುಂ ತತ್ವತಃ ದ್ರಷ್ಟುಂ ತತ್ವತಃ ಪ್ರವೇಷ್ಟುಂ. ಇಲ್ಲಿ ತತ್ವತಃ ಶಾಸ್ತ್ರೈ ಜ್ಞಾತುಂ ತತ್ವತಃ ಸಾಕ್ಷಾತ್ಕರ್ತುಂ ತತ್ವತಃ ಪ್ರವೇಷ್ಟುಂ, ಮೂರಕ್ಕೂ ಕೂಡ ಅದು ಯಥಾವಸ್ಥಿತವಾದದ್ದು ಅನ್ನೋದು ಮೂರು ವಿಷಯಕ್ಕೂ ಕೂಡ ಅನ್ವಯಿಸುತ್ತೆ. ತತ್ವತಃ ಪ್ರವೇಶ ಪರಿಪೂರ್ಣ ಪ್ರಾಪ್ತಿ. ಪ್ರವೇಶ ಅಂತ ಹೇಳಿದ್ರೆ ಪರಮಾತ್ಮನನ್ನು ಪಡೆದುಕೊಳ್ಳೋದು ಅಂತ ಅರ್ಥ. ಪರಿಪೂರ್ಣವಾದ ಪ್ರಾಪ್ತಿ, ಅದುವೇ ಸಾಯುಜ್ಯ ಅಂತ ಹೇಳಲ್ಪಡುವಂತಹ ಮೋಕ್ಷ. ಯಥಾವಸ್ಥಿತ ಸರ್ವಾಕಾರೇಣ ಅನುಭವ ಇತ್ಯರ್ಥ. ಪರಿಪೂರ್ಣ ಬ್ರಹ್ಮಾನುಭವ ಅಂತ ಏನು ಹೇಳ್ತಾರೋ ಅದು ಪರಿಪೂರ್ಣ ಬ್ರಹ್ಮಾನುಭವಾಧಿಕಾರ ಅಂತ ರಹಸ್ಯ ಸಾರದಲ್ಲಿ ಹೇಳ್ತಾರಲ್ಲ, ಹಾಗೆ ಯಥಾವಸ್ಥಿತ ಸರ್ವಾಕಾರೇಣ ಅನುಭವ. ಯಾವುದೇ ಒಂದು ಉಪಾಸನೆಯಲ್ಲಿ ಕೆಲವು ಗುಣಗಳನ್ನು ಇಟ್ಟು ಉಪಾಸನೆ ಮಾಡಿದ್ರು ಕೂಡ ಮೋಕ್ಷದಲ್ಲಿ ಸಕಲ ಗುಣವಿಶಿಷ್ಟನಾದ ಪರಮಾತ್ಮನ ಪರಿಪೂರ್ಣವಾಗಿ ಅನುಭವಿಸ್ತಾರೆ ಎಲ್ಲರೂ. ಫಲದಲ್ಲಿ ಯಾವ ಒಂದು ವ್ಯತ್ಯಾಸವಿಲ್ಲ. ಭಕ್ತಿಯೋಗ ಮಾಡುವಾಗ 32 ವಿದ್ಯೆಗಳಲ್ಲಿ ಒಂದೊಂದು ವಿದ್ಯೆಯಲ್ಲೂ ಕೆಲವು ಗುಣಗಳನ್ನು ಮಾತ್ರ ಹೇಳಿ ಆ ಗುಣಗಳಿಂದ ಉಪಾಸನೆ ಮಾಡ್ತಾರೆ. ಒಂದು ಸ್ಥಾನದಲ್ಲಿ ಕೆಲವು ಗುಣಗಳನ್ನು ಇಟ್ಟುಕೊಂಡು ಆಯಾ ನಾಮಧೇಯದಿಂದ ಅಲ್ಲಿ ಹೇಗೆ ಹೇಳಿದೆಯೋ ಹಾಗೆ ಉಪಾಸನೆ ಮಾಡ್ತಾರೆ. ಆದರೆ ಅದಕ್ಕೆ ಅಷ್ಟೇ ಫಲವಲ್ಲ. ಫಲದಲ್ಲಿ ಪರಿಪೂರ್ಣ ಬ್ರಹ್ಮಾನುಭವ, ಎಲ್ಲ ಗುಣವಿಶಿಷ್ಟನಾದ ಸರ್ವಾಕಾರ ವಿಶಿಷ್ಟನಾದ ಪರಮಾತ್ಮನ ಅನುಭವ ಆಗುತ್ತೆ ಅನ್ನೋದು ಬ್ರಹ್ಮಸೂತ್ರದಲ್ಲೂ ಸ್ಥಾಪನೆ ಮಾಡಲ್ಪಟ್ಟಿದೆ. ಹಾಗೆಯೇ ಯಥಾವಸ್ಥಿತ ಸರ್ವಾಕಾರೇಣ ಅನುಭವ ತೇನ ವ್ಯೂಹ ವಿವಾದಿ ಮಾತ್ರ ಪ್ರಾಪ್ತಿ ವ್ಯವಚ್ಛೇದ. ಇದೆಲ್ಲ ಮಿಕ್ಕಿದೆಲ್ಲವೂ ಕೂಡ ಅವ್ಯವಚ್ಛೇದವಾಗಿದೆ. ವ್ಯೂಹಾವತಾರಗಳು ವಿಭಾವತಾರ ಎಲ್ಲ ಮಾಡುವ ಬೇರೆ ಅವತಾರಗಳು ಆಯಾ ಕಾಲದಲ್ಲಿ ಆಗುವಂಥದ್ದು, ಯಾವಾಗಲೂ ಇರೋದಿಲ್ಲ. ಅದು ವಿಭಾವತಾರವು ಹಾಗೆ ಯಾವಾಗಲೂ ಯಾವುದೋ ಕಾಲದಲ್ಲಿ ಆಗುತ್ತೆ. ಅದು ಮಾತ್ರ ಅಲ್ಲ, ಇಲ್ಲಿ ಪರಿಪೂರ್ಣವಾದ ಮೋಕ್ಷ ಸರ್ವಾಕಾರ ವಿಶಿಷ್ಟನಾದ ಪರಮಾತ್ಮನನ್ನು ಪರಿಪೂರ್ಣ ಪ್ರಾಪ್ತಿ ಅದು ಹೇಳಲ್ಪಟ್ಟಿದೆ. ಸ್ಮರ್ಯಂತೆ ಚ ಸಾಕ್ಷಾನ್ಮುಕ್ತೇ ಅರ್ವಾಂಚ ಪ್ರಾಪ್ತಿ ಪರ್ವಭೇದ. ಸಾಕ್ಷಾತ್ ಮೋಕ್ಷಕ್ಕಿಂತ ಕೆಳಮಟ್ಟದಲ್ಲಿ ಇರುವಂತಹ ಕೆಲವು ಪ್ರಾಪ್ತಿಗಳು ಕೂಡ ಹೇಳಲ್ಪಟ್ಟಿದೆ. ಅದರಲ್ಲಿ ಬೇರೆ ಬೇರೆ ಪರ್ವದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಹಾಗೆ ಹೇಳಲ್ಪಟ್ಟಿದೆ. ಅದೆಲ್ಲ ಸಾಕ್ಷಾತ್ ಮೋಕ್ಷವಲ್ಲ. ಲೋಕೇಶು ವಿಷ್ಣೋ ನಿವಸಂತಿ ಕೇಚಿತ್, ವಿಷ್ಣು ಲೋಕಗಳು ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ಪ್ರಕೃತಿ ಮಂಡಲದಲ್ಲಿರುವಂಥದ್ದೇ. ಇದೆಲ್ಲ ಸಾಕ್ಷಾತ್ ಮೋಕ್ಷವಲ್ಲ. ಅಲ್ಲಿ ಇರ್ತಾರೆ ಕೆಲವರು. ಸಮೀಪ ವಿಚ್ಛಂತಿ ಚ ಕೇಚಿದನ್ಯೇ, ಸಮೀಪದಲ್ಲಿ ಇರ್ತಾರೆ. ಶ್ವೇತದ್ವೀಪವಾಸಿಗಳು ಅಂತೆಲ್ಲ ಹೇಳೋ ಹಾಗೆ ಸನಕರು ಸನಂದನ ಮೊದಲಾದವರೆಲ್ಲ, ಅದೆಲ್ಲ ಪರಮಪದವಲ್ಲ, ಸಾಕ್ಷಾತ್ ಮೋಕ್ಷವಲ್ಲ. ಅದು ಅನ್ಯೇತು ರೂಪಂ ಸದೃಶಂ ಭಜಂತೆ, ಪರಮಾತ್ಮನ ರೂಪ ಸಮಾನವಾದ ರೂಪವಿರುತ್ತೆ. ಸಾಯುಜ್ಯಮನ್ಯೇ ಸತು ಮೋಕ್ಷ ಉಕ್ತ. ಅದಾದರೋ ಸತು ಸಾಯುಜ್ಯ ಅನ್ನುವುದಾದರೂ ಸಾಕ್ಷಾತ್ ಮೋಕ್ಷ ಅಂತ ಹೇಳಲ್ಪಟ್ಟಿದೆ. ಮೋಕ್ಷ ಅಂದರೆ ಸಮಾನ ಗುಣಕಃ ಸಯುಕ್ ಸಯುಜೋಭಾವ ಸಾಯುಜ್ಯಂ ಅಂತ ಸಮಾನ ಗುಣಕತ್ವ. ಅಷ್ಟಗುಣ ಆವಿರ್ಭಾವವಾಗುತ್ತೆ ಮೋಕ್ಷದಲ್ಲಿ. ಪರಮಾತ್ಮನಿಗೆ ಸಮಾನವಾದ ಗುಣ ಧರ್ಮಭೂತ ಜ್ಞಾನವು ಅನಂತವಾಗುತ್ತೆ ಇವನಿಗೆ. ಅದುವೇ ಸಾಕ್ಷಾತ್ ಮೋಕ್ಷ ಅಂತ ಹೇಳಿ ಪರಿಪೂರ್ಣ ಬ್ರಹ್ಮಾನುಭವ ಆಗುವಂತಹದ್ದು. ಏತದ್ದಿ ದುರ್ಲಭತರಂ ಲೋಕೇ ಜನ್ಮ ಇದೀದೃಶ್ಯಂ ಇತ್ಯಸ್ಯ. ಇದಕ್ಕೆ ಸ್ವಾಮಿ ದೇಶಿಕನ್ ಯಾದವ ಪ್ರಕಾಶರ ವ್ಯಾಖ್ಯಾನವನ್ನು ಕೂಡ ಇಲ್ಲಿ ಉದಾಹರಣೆಗೆ ತೆಗೋತಾರೆ. ಅವರು ಹೇಳಿರೋ ಕೆಲವು ಪರ್ವಭೇದಗಳಿದೆ ಮೋಕ್ಷಕ್ಕೆ ಅಂತ ಹೇಳೋದು. ಯಾದವ ಪ್ರಕಾಶರು ಈ ಶ್ಲೋಕ 6ನೇ ಅಧ್ಯಾಯದ ಶ್ಲೋಕ ಅಲ್ಲಿ ಹೇಳುವಾಗ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಃ ಏತದ್ಧಿ ದುರ್ಲಭತರಂ ಲೋಕೇ ಜನ್ಮ ಇದೀದೃಶ್ಯಂ ಅಂತ ಅರ್ಧದಲ್ಲಿ ವಿಚ್ಛೇದವಾಗಿದ್ದರೆ ಅವನಿಗೆ ಕರ್ಮಯೋಗ ಅದರಲ್ಲಿ ಅಧ್ಯಯನದಲ್ಲಿ ವಿಚ್ಛೇದವಾಗಿದ್ದರೆ
ಮುಂದಿನ ಜನ್ಮದಲ್ಲಿ ಅವನಿಗೆ ಒಳ್ಳೆಯ ಅದು ಮುಂದುವರಿಯುತ್ತೆ, ಎಲ್ಲೂ ಹೋಗೋದಿಲ್ಲ. ಅದು ಮಾಡಿದಂತಹ ಕರ್ಮಯೋಗ ಆರಂಭಿಸಿ ನಿಲ್ಲಿಸ್ಬಿಟ್ರೆ ಮಧ್ಯದಲ್ಲಿ ಯಾವುದೋ ಕಾರಣಗಳಿಂದ, ಪ್ರಾರಬ್ಧ ಕರ್ಮದ ಕಾರಣಗಳಿಂದ ಅದು ವಿಚ್ಛೇದವಾದರೆ ಮುಂದಿನ ಜನ್ಮದಲ್ಲಿ ಮುಂದುವರಿಯುತ್ತೆ. ಅದೇ ಹಾಗೆಯೇ ಕೆಲವರಿಗೆ ಬಹಳ ಅಧಿಕವಾಗಿ ಕರ್ಮಯೋಗ ಮಾಡಿ ಆ ಒಂದು ದಶೆಯಲ್ಲಿ ವಿಚ್ಛೇದವಾಗಿದ್ದರೆ ಯೋಗಿಗಳ ಕುಲದಲ್ಲಿಯೇ ಹುಟ್ಟುತ್ತಾನವನು. ಅಲ್ಲಿ ಯಾರಿಗೂ ಬೇರೆ ಹುಡ್ಕೊಂಡು ಹೋಗಬೇಕಾಗಿಲ್ಲ ಅವ್ರ ಉಪದೇಶಕ್ಕೋಸ್ಕರ. ಅವರ ಮನೆಯಲ್ಲಿಯೇ ಹುಟ್ಟಿ ಅಲ್ಲಿಯೇ. ಅದು ಬಹಳ ದುರ್ಲಭವಾದದ್ದು. ಏತದ್ದಿ ದುರ್ಲಭತರಂ ಲೋಕೇ ಜನ್ಮೇದೀದೃಶ್ಯಂ ಅಂತ ಈ ಶ್ಲೋಕದಲ್ಲಿ ಯಾದವ ಪ್ರಕಾಶರ ವ್ಯಾಖ್ಯಾನ ಮಾಡುವಾಗ ಯಾದವ ಪ್ರಕಾಶೈಹಿ ಚ ಉಕ್ತಂ, ಸ್ವಾಮಿ ದೇಶಿಕನ್ ಅದನ್ನು ಇಲ್ಲಿ ಉದಾಹರಿಸ್ತಾರೆ. ಇದಂ ಅಲ್ಪೀಯಸೀಂ ಯೋಗ ಸಿದ್ಧಿಂ ಗತಸ್ಯ ಮೃತಸ್ಯ ಫಲಂ. ಮೊದಲು ಸ್ಪಷ್ಟಪಡಿಸ್ತಾರೆ ಅದನ್ನು. ಅಲ್ಪೀಯಸೀಂ ಯೋಗ ಸಿದ್ಧಿಂ ಗತಸ್ಯ ಮೃತಸ್ಯ ಫಲಂ. ಸ್ವಲ್ಪ ಅಲ್ಪವಾದ ಯೋಗ ಸಿದ್ಧಿ ಪಡೆದುಕೊಂಡು ಮರಣ ಹೊಂದ್ಬಿಡ್ತಾ ಅವನು. ಮರಣಿಗೆ ದೇಹಾವಸಾನ ಬಂದುಬಿಡ್ತು. ಇನ್ನು ಯೋಗ ಸಿದ್ಧಿ ಆಗಿರಲಿಲ್ಲ ಅವನಿಗೆ, ಸ್ವಲ್ಪ ಯೋಗ ಸಿದ್ಧಿ ಆಗಿತ್ತು ಅಷ್ಟೇ. ಅವನಿಗೆ ಬರುವ ಫಲ ಯಾವುದು ಅನ್ನೋದನ್ನು ಈಗ ಹೇಳ್ತಾರೆ ಇದರಲ್ಲಿ. ಏತದ್ದಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶಂ. ಕರ್ಮಯೋಗ ಮಧ್ಯದಲ್ಲಿ ವಿಚ್ಛೇದವಾಗುತ್ತೆ, ಇಲ್ಲ ದೇಹಾವಸಾನ ಹೋಗ್ಬೋದು, ಬೇರೆ ಯಾವುದೋ ಕಾರಣದಿಂದ ಆಗ್ಬೋದು. ಅಂಥವನಿಗೆ ಬರುವಂತಹ ಯೋಗ ಸಿದ್ಧಿ ಸ್ವಲ್ಪ ಮಾತ್ರ ಆಗಿರುತ್ತೆ. ಹಾಗೆ ಮರಣ ಬಂದುಬಿಟ್ರೆ ಅವನಿಗೆ ಏನು ಫಲ? ಯದಿ ಪ್ರಥಮಾಂ ಯೋಗ ಸಿದ್ಧಿಂ ಗತಃ ಮ್ರಿಯತೆ. ಇದರಲ್ಲಿ ಒಂದೊಂದು ಯೋಗ ಸಿದ್ಧಿಯ ಬೇರೆ ಬೇರೆ ಸ್ಟೇಜಸ್ಸು ಹೇಳ್ತಾರೆ. ಮೊದಲ ಒಂದು ಸಿದ್ಧಿ ಆಗಿರುತ್ತೆ, ತ್ಯಜತಿ ವಾ ಯೋಗಂ ಶ್ವೇತದ್ವೀಪೆ ಜಾಯತೆ. ಅರ್ಧ ಸಿದ್ಧಿ, ಸ್ವಲ್ಪ ಸಿದ್ಧಿ ಆಗಿರುವಾಗ ಮರಣ ಬಂದುಬಿಡುತ್ತೆ, ಅಥವಾ ಅದನ್ನು ಬಿಟ್ಟು ಬಿಡ್ತಾನೆ. ತ್ಯಜತಿ, ಪ್ರಾರಬ್ಧ ಕರ್ಮದಿಂದ ಅದು ಬಿಟ್ಟು ಹೋಗುತ್ತೆ, ಅವನು ಶ್ವೇತದ್ವೀಪದಲ್ಲಿ ಹುಟ್ಟುತ್ತಾನೆ. ಇದು ಯಾದವ ಪ್ರಕಾಶರು ಹೇಳಿರೋದು. ಇದು ಯಾಕೆ ಸ್ವಾಮಿ ದೇಶಿಕನ್ ತೆಗಿತಾರೆ ಅಂದರೆ, ಸಾಕ್ಷಾತ್ ಮೋಕ್ಷಕ್ಕಿಂತ ಹಿಂದಿನ ಪರ್ವಗಳು ಇದೆ, ಅದೆಲ್ಲ ಮೋಕ್ಷವಲ್ಲ ಸಾಕ್ಷಾತ್ತಾಗಿ. ಅದರಿಂದ ಇಲ್ಲಿ ತತ್ವೇನ ಪ್ರವೇಷ್ಟುಂ ಅಂತ ಹೇಳಿ ಯಥಾವಸ್ಥಿತವಾದ ಪ್ರಾಪ್ತಿ ಅದು ಹೇಳಿದೆ ಇಲ್ಲಿ. ಸಾಕ್ಷಾತ್ ಮೋಕ್ಷ ಅನ್ನೋದು ಅಲ್ಲಿ ಭಗವತ್ ಸಾಲೋಕ್ಯಂ ವಾ ಯಾತಿ. ಅವನ ಸಾಲು ಸಮಾನವಾದ ಲೋಕ ವಿಷ್ಣು ಲೋಕಗಳಿಗೆ ಹೋಗ್ತಾನೆ. ಯದಿ ತಥೋಪಿ ಅಧಿಕಾಂ ಯೋಗ ಸಿದ್ಧಿಂ ಗತಃ ಮ್ರಿಯತೆ. ಇನ್ನೊಂದು ಸ್ವಲ್ಪ ಅಧಿಕವಾದ ಯೋಗ ಸಿದ್ಧಿ ಆಗಿದ್ದರೆ ವಿಷ್ಣು ಪಾರ್ಷದ ಭವತಿ. ಅವರು ಪಾರ್ಷದರು ಅಂತ ಅವರಿಗೆಲ್ಲ ಕೈಂಕರ್ಯ ಮಾಡುವಂತಹ ವಿಷ್ಣುವಿಗೆ ಇರ್ತಾರೆ, ಆ ಒಂದು ಸ್ಥಾನ ಸಿಗುತ್ತೆ. ಯದಿ ತಥೋಪಿ ಅಧಿಕಾಂ ಪಾರ್ಷದೇಶ್ವರ ಭವತಿ. ಅವರಿಗೆಲ್ಲ ಒಡೆಯನಾಗ್ತಾನವನು. ಯದಿ ತಥೋಪಿ ಅಧಿಕಾಂ ದ್ವಾರಪಾಲೋ ಭವತಿ. ಯದಿ ತಥೋಪಿ ಅಧಿಕಾಂ ಭಗವತಃ ಅಂಗಸಂವಾಹಕೋ ಬರುತ್ತೆ. ಅವನಿಗೆಲ್ಲ ಅಂಗಗಳಿಂದ ಸಂವಾಹ ಮಾಡೋದು, ಮಸಾಜ್ ಮಾಡೋದು, ಆ ಥರ ಆಗ್ತಾನವನು. ಯದಿ ತಥೋಪಿ ಅಧಿಕಾಂ ಮಂತ್ರಿಸ್ಥಾನೀಯ ಪೃಥಗ್ ಐಶ್ವರ್ಯಯುಕ್ತೋ ಭವತಿ. ಇದೆಲ್ಲ ಯಾದವ ಪ್ರಕಾಶರು ಹೇಳ್ತಾರೆ. ಬೇರೆ 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 ಫಲಗಳು ಬರುತ್ತೆ. ಯೋಗ ಪೂರ್ಣವಾಗಿಲ್ಲ ಅವರಿಗೆ. ಮೊದಲು ಹೇಳಿದ್ರು ಮೃತಸ್ಯ ಅಲ್ಪೀಯಸೀಂ ಯೋಗ ಸಿದ್ಧಿಂ ಗತಸ್ಯ ಮೃತಸ್ಯ ಫಲಂ. ಸ್ವಲ್ಪ ಯೋಗ ಸಿದ್ಧಿ ಆಗಿರೋನಿಗೆ ಅಷ್ಟೇ, ಇದು ಪೂರ್ಣ ಮೋಕ್ಷವಲ್ಲ. ಯದಿ ಪೂರ್ಣಾಂ ಯೋಗ ಸಿದ್ಧಿಂ ಗತಃ ಮ್ರಿಯತೆ ಭಗವತ್ ಸಾಯುಜ್ಯಂ ಗತಃ ಮುಕ್ತಃ ಪರಮೈಶ್ವರ್ಯಯುಕ್ತೋ ಭವತಿ ಇತಿ ವೈಷ್ಣವೇಶು ಯೋಗಶಾಸ್ತ್ರೇಶು ಮರ್ಯಾದ ಅಂತ ಹೇಳಿ ಇಲ್ಲಿ ಅದನ್ನು ಉದಾಹರಿಸ್ತಾರೆ. ಬೇರೆ ಬೇರೆ ಅವಸ್ಥೆಗಳಿದೆ. ಮೊದಲು ಅದನ್ನೆಲ್ಲ ಪಡೀತಾರೆ. ಇದೆಲ್ಲ ಯಾವುದು ಸಾಕ್ಷಾತ್ ಮೋಕ್ಷವಲ್ಲ. ಪರಿಪೂರ್ಣವಾಗಿ ಭಕ್ತಿಯೋಗ ಸಿದ್ಧಿ ಆದರೆ ಪೂರ್ಣ ಮೋಕ್ಷ, ಇಲ್ಲದೆ ಹೋದರೆ ಅವರಿಗೆ ಪೂರ್ಣವಾದ ಮೋಕ್ಷವಿಲ್ಲ. ತದೇತ ಸರ್ವಂ ಹ್ಯ ಸೂಚಿತಂ ಭಗವತ ಅಥವಾ ಯೋಗಿನಾಂ ಇತ್ಯಾದಿನ, ಅದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಜ್ಞಾನದರ್ಶನ ಪ್ರಾಪ್ತಿ ಹೇತುತ್ವೇ ಭಕ್ತೇ ಪರ್ವಭೇದಾತ್ ನ ಅನ್ಯೋನ್ಯ ಆಶ್ರಯಣಾದಿ ದೋಷಃ. ಇದು ಭಕ್ತಿಯ ಒಂದು ಪರ್ವಭೇದ. ತತ್ವತಃ ಜ್ಞಾತುಂ, ತತ್ವತಃ ದ್ರಷ್ಟುಂ, ತತ್ವತಃ ಪ್ರವೇಷ್ಟುಂ ಅಂತ ಹೇಳಿದಾಗ ಜ್ಞಾನ ದರ್ಶನ ಪ್ರಾಪ್ತಿ ಈ ಮೂರಕ್ಕೂ ಕೂಡ ಭಕ್ತಿಯೇ ಕಾರಣ. ಭಕ್ತಿಯೋಗ ಮಾಡುವಾಗ ಇದು ಪರ್ವಭೇದ. ಆರಂಭದಲ್ಲಿ ಒಂದು ಸ್ವಲ್ಪ ಅಧಿಕವಾದರೆ ಭಕ್ತಿ, ಇನ್ನು ಮುಂದಿನ ದಶೆ ಉಂಟಾಗುತ್ತೆ. ಅದು ಇನ್ನೂ ಅತ್ಯಧಿಕವಾದರೆ ಕಡೆಯಲ್ಲಿ ಪ್ರಾಪ್ತಿಯಾಗುತ್ತೆ. ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಅಂತ ಭಾಷ್ಯಕಾರರು ಹೇಳಿರೋದು ಗದ್ಯದಲ್ಲಿ. ಆ ಮೂರು ಅದೇ ಇಲ್ಲಿ ಹೇಳಲ್ಪಡುತ್ತೆ. ಪೂರ್ವಜನ್ಮ ಸುಕೃತ ಮೂಲ ಸಾತ್ವಿಕ ಜನ ಸಂವಾದಾದಿಜನಿತಂ. ಪೂರ್ವಜನ್ಮದ ಒಂದು ಸುಕೃತದಿಂದಲೂ ಸಾತ್ವಿಕ ಜನರ ಒಂದು ಸಂಘದಿಂದಲೂ ಕೂಡ ಉಂಟಾದಂತಹ ಯಥಾವತ್ ಶ್ರವಣಾನುಗುಣಂ, ಯಥಾವತ್ ಶ್ರವಣ ಅನುಗುಣಂ, ಯಥಾವತ್ತಾಗಿ ಕೇಳುವುದಕ್ಕೆ ಅನುಗುಣವಾದ ಕಿಂಚಿದಾನುಕೂಲ್ಯ ರೂಪಂ ಭಕ್ತಿ ಮಾತ್ರಂ ಶಾಸ್ತ್ರಜನ್ಯ ಜ್ಞಾನೋತ್ಪತ್ತವು ಸಹಕಾರಿ ಭವತಿ. ಸ್ವಲ್ಪ ಅನುಕೂಲವಾದ ಭಕ್ತಿ ಶಾಸ್ತ್ರಜನ್ಯ ಜ್ಞಾನಕ್ಕೆ ಕಾರಣವಾಗುತ್ತೆ. ಅದು ಭಕ್ತಿ ಇರಬೇಕು. ಪೂರ್ವಜನ್ಮದ ಸುಕೃತದಿಂದಲೂ ಸಾತ್ವಿಕ ಜನರ ಸಂಘದಿಂದಲೂ
ಇವನಿಗೆ ಒಂದು ಶ್ರವಣ ಮಾಡುವಂತಹ ಒಂದು ಅವಕಾಶ ದೊರೆತು ಯಥಾವತ್ತಾಗಿ ಶ್ರವಣವನ್ನು ಮಾಡುವುದಕ್ಕೆ ಬೇಕಾದ ಸಾಮಾನ್ಯ ಭಕ್ತಿ ಅವನಿಗೆ ಉಂಟಾಗುತ್ತೆ. ಸ್ವಲ್ಪ ಭಕ್ತ ಅದರಿಂದ ಶಾಸ್ತ್ರಜನ್ಯವಾದ ಜ್ಞಾನ ಉತ್ಪನ್ನವಾಗುತ್ತೆ. ಉತ್ಕಟ ದಿದೃಕ್ಷಾಗರ್ಭಾತು ಪರಭಕ್ತಿ ಸಾಕ್ಷಾತ್ಕಾರ ಹೇತು. ಆ ಭಕ್ತಿ ಅತ್ಯಂತ ಅಧಿಕವಾಗಿ ಉತ್ಕಟವಾಗಿ ಅತ್ಯಧಿಕವಾದಾಗ ಅವನಿಗೆ ಪರಮಾತ್ಮನನ್ನು ನೋಡಬೇಕು 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 ಅನ್ನುವಂತಹ ಒಂದು ಉತ್ಕಟವಾದ ಇಚ್ಛೆ ಬರುತ್ತೆ. ಆಗ ಅದಕ್ಕೆ ಅತ್ಯಂತ ಉತ್ಕಟವಾದ ಈ ಭಕ್ತಿಗೆ ಪರಭಕ್ತಿ ಅಂತ ಹೆಸರು. ಸಾಮಾನ್ಯವಾದ ಭಕ್ತಿಯಿಂದ ಶಾಸ್ತ್ರಜ್ಞಾನ ಜ್ಞಾನ ಬರುತ್ತೆ. ಅದರಿಂದ ಅವ ಭಕ್ತಿ ಅಧಿಕವಾಗಿ ಹೋಗಿ ಉತ್ಕಟವಾದ ಭಕ್ತಿ ಆದಾಗ ಪರಭಕ್ತಿ ಅಂತ ಹೇಳಲ್ಪಡುತ್ತೆ. ಆ ಪರಭಕ್ತಿಯಿಂದ ಅವನಿಗೆ ಸಾಕ್ಷಾತ್ಕಾರಗಳು ಆಗುತ್ತೆ, ಆಗಾಗ ಸಾಕ್ಷಾತ್ಕಾರವಾಗುತ್ತೆ. ಅಂದ ಪರಭಕ್ತಿ ಸಾಕ್ಷಾತ್ಕಾರ ಹೇತು. ಸಾಕ್ಷಾತ್ಕೃತೇತು ಪರಿಪೂರ್ಣ ಅನುಭವ ಅಭಿನಿವೇಶ ಲಕ್ಷಣ ಪರಮಭಕ್ತಿ ಪ್ರವೇಶ ಹೇತು. ಆಗಾಗ ಅವನಿಗೆ ಸಾಕ್ಷಾತ್ಕಾರವಾದರೆ ನಿರಂತರವಾಗಿ ಇರಬೇಕು ಈ ಸಾಕ್ಷಾತ್ಕಾರ ಅನ್ನುವ ಅತ್ಯುತ್ಕಟವಾದ ಇಚ್ಛೆ ಬರುತ್ತೆ ಅವನಿಗೆ. ಪರಿಪೂರ್ಣವಾಗಿ ಇದನ್ನು ಅನುಭವಿಸಬೇಕು, ಎಂದೆಂದೂ ಅನುಭವಿಸಬೇಕು ಅಂತ ಹೇಳಿ ಅದರಲ್ಲಿ ಒಂದು ತೀವ್ರವಾದ ಆಸೆ ಬಂದಾಗ ಪರಮಭಕ್ತಿ ಎನ್ನುವ ದಶೆಗೆ ಹೋಗಿ ಪರಮಾತ್ಮ ಪ್ರಾಪ್ತಿಗೆ ಕಾರಣವಾಗುತ್ತೆ. ಅದೇ ಮೋಕ್ಷಕ್ಕೆ ಕಾರಣ. ಅಲ್ಲಿಗೆ ಭಕ್ತಿಯೋಗ ಮುಗಿಯುತ್ತೆ. ಭಕ್ತಿ ಮುಗಿಯೋದಿಲ್ಲ, ಭಕ್ತಿ ಎಂದೆಂದಿಗೂ ಇರುತ್ತೆ. ಮೋಕ್ಷದಲ್ಲಿಯೂ ಭಕ್ತಿ ಇದ್ದೇ ಇರುತ್ತೆ. ಭಕ್ತಿಯಿಂದಲೇ ಕೈಂಕರ್ಯಗಳನ್ನೆಲ್ಲ ಮಾಡ್ತಾನೆ ಅಲ್ಲಿಯೂ ಕೂಡ. ಈ ಭಕ್ತಿಯೋಗ ಅನ್ನುವುದು ಮೋಕ್ಷಕ್ಕೆ ಪ್ರಾಪ್ತಿಯಾದ ಸಾಧನ, ಅಲ್ಲಿಗೆ ಮುಗಿಯುತ್ತೆ. ಪರಮಭಕ್ತಿಯ ಒಂದು ದಶೆಗೆ ಹೋದಾಗ ಅಲ್ಲಿ ಮುಗಿಯುತ್ತೆ ಅದು. ಆದ್ದರಿಂದ ಇದುವೇ ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಅಂತ ಹೇಳಿದರು. ಶಾಸ್ತ್ರಜನ್ಯ ಜ್ಞಾನಕ್ಕೆ ಸಾಮಾನ್ಯವಾದ ಭಕ್ತಿ, ಪೂರ್ವಜನ್ಮ ಸುಕೃತ ಮೊದಲಾದವುಗಳಿಂದ ಅದರಿಂದ ಅವನಿಗೆ ಭಕ್ತಿ ಅಧಿಕವಾಗಿ ಹೋಗಿ ಉತ್ಕಟವಾದಾಗ ಪರಭಕ್ತಿ ಎನ್ನುವ ಸ್ಥಾನಕ್ಕೆ ಬಂದು ಭಕ್ತಿಯೋಗ ಆರಂಭಿಸುತ್ತೆ ಅಲ್ಲಿ. ಅದಾದ ಮೇಲೆ ಪರಭಕ್ತಿಯಿಂದ ಆಗಾಗ ಅವನಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿ ಅದು ನಿರಂತರವಾಗಿರಬೇಕು ಅನ್ನುವಂತಹ ಅತ್ಯುತ್ಕಟವಾದ ಇಚ್ಛೆ ಬಂದಾಗ ಪರಮಭಕ್ತಿ ಎನ್ನುವ ದಶೆಗೆ ಹೋಗುತ್ತೆ. ಅದುವೇ ಮೋಕ್ಷ ಅಂತ ಹೇಳೋದು. ಇದೆಲ್ಲ ನಾವು ಆಳ್ವಾರ್ ಪಾಶಗಳಲ್ಲಿ ನೇರವಾಗಿ ನೋಡಬಹುದು. ಆಳ್ವಾರುಗಳು ಹೇಗೆ ಅವರ ಆರ್ತಿ ಅತ್ಯಧಿಕವಾಗಿ ಹೇಗೆ ಇರುತ್ತೆ ಅನ್ನೋದನ್ನು. ಆಗಾಗ ಸಾಕ್ಷಾತ್ಕಾರವಾಗುತ್ತೆ, ನಂತರ ನಿರಂತರವಾಗಿರಬೇಕು ಅಂತ ಇಚ್ಛೆ ಪಡೋದು, ಇದನ್ನೆಲ್ಲ ಅಲ್ಲಿ ಪಾಶಗಳಲ್ಲಿ ಅನುಭವಿಸ್ಬೋದು. ಅತ್ರ ಅನನ್ಯಯ ಇತಿ ಪದಂ ಪ್ರಾಗುಕ್ತ ಪ್ರಕ್ರಿಯೆಯ ಅನನ್ಯ ಪ್ರಯೋಜನೆಯ ಇತಿ ಭಾವ್ಯಂ. ಅನನ್ಯಯ ಭಕ್ತಿಯ ಅಂತ ಹೇಳಿದ್ರೆ ಅನನ್ಯ ಪ್ರಯೋಜನವಾದ ಭಕ್ತಿ ಅಂತ ಅರ್ಥ. ಬೇರೆ ಯಾವ ಪ್ರಯೋಜನವನ್ನು ಆಸೆ ಪಡದೆ ಪರಮಾತ್ಮನೇ ಬೇಕು ಅಂತ ಇರುವಂತಹ ಇಚ್ಛೆ ಪಡುವಂತಹ ಭಕ್ತಿ ಅನನ್ಯ ಭಕ್ತಿ. ಅನನ್ಯ ದೇವತಾ ಕಯ ಇತಿ ಏಕೆ. ಕೆಲವರು ಹೇಳಿದ್ರು ಅನನ್ಯ ದೇವತಾಕ ಅಂದರೆ ಪರಮಾತ್ಮನೇ. ಅನನ್ಯ ಭಕ್ತಿ ಅಂದರೆ ಪರಮಾತ್ಮನಲ್ಲಿಯೇ ಭಕ್ತಿ ಮಾಡೋದು ಅಂತ ಹೇಳಿದ್ರು. ಇನ್ನೊಂದು ಪರಮಾತ್ಮನನ್ನು ಪಡೆದುಕೊಳ್ಳೋದು ಬಿಟ್ಟು ಬೇರೆ ಯಾವ ಪ್ರಯೋಜನವೂ ಇಲ್ಲದೆ ಮಾಡುವಂತಹ ಭಕ್ತಿ. ಎರಡು ಐಕ್ಯಾನುಸಂಧಾನ ವಿವಕ್ಷಾತು ಪ್ರಾಗೇವ ದೂಷಿತ. ಅನನ್ಯ ದೇವತ ಅಂದರೆ ಇವನೇ ಇಬ್ಬರು ಒಂದೇ ಆಗ್ಬಿಡ್ತಾರೆ ಅಂತ ಅರ್ಥವಲ್ಲ. ಐಕ್ಯ ಅನ್ನೋದು ಅರ್ಥವಲ್ಲ. ಅನನ್ಯ ಅಂದರೆ ಅನ್ಯ ಅಂದರೆ ಬೇರೆ ಇಲ್ಲ, ಒಂದೇ ಇದೆ ಅಂತ ಅರ್ಥವಲ್ಲ. ಐಕ್ಯಾನುಸಂಧಾನ ಅನ್ನೋದು ಮೊದಲಿಗೆ ತಳ್ಳಿ ಹಾಕಲ್ಪಟ್ಟಿದೆ. ಪ್ರತ್ಯಕ್ಷಾದಿ ವಿರುದ್ಧಾಚ, ಪ್ರತ್ಯಕ್ಷ ಮೊದಲಾದಗಳಿಗೆ ವಿರುದ್ಧವಾಗಿದೆ. ತದೇತದ ಅಖಿಲಂ ಅಭಿಪ್ರೇತ್ಯ ಸಂಗೃಹೀತಂ ಏಕಾದಶೆ. ಇದು ಗೀತಾರ್ಥ ಸಂಗ್ರಹದ ಶ್ಲೋಕದಲ್ಲಿ ಆಳವಂದಾರ್ ಹೇಳೋದು 11ನೇ ಅಧ್ಯಾಯದ ಅರ್ಥಗಳನ್ನು ಸಂಗ್ರಹವಾಗಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಏಕಾದಶೆ ಸ್ವಯಾಥಾತ್ಮ್ಯ ಸಾಕ್ಷಾತ್ಕಾರ ಅವಲೋಕನಂ ದತ್ತಂ. ಇಲ್ಲಿ ಒಂದು ವಾಕ್ಯ. ಏಕಾದಶೆ 11ನೇ ಅಧ್ಯಾಯದಲ್ಲಿ ಸ್ವಯಾಥಾತ್ಮ್ಯ ಸಾಕ್ಷಾತ್ಕಾರ ಅವಲೋಕನಂ ದತ್ತಂ. ತನ್ನ ಯಾಥಾತ್ಮ್ಯ ಹೇಗಿದ್ದಾನೋ ಹಾಗೆ ಸಾಕ್ಷಾತ್ಕಾರವಾಗಿ ಅವನು ನೋಡುವುದನ್ನು ಆ ದರ್ಶನವನ್ನು ಅನುಗ್ರಹಿಸಿದ ಪರಮಾತ್ಮ. ಸ್ವಯಾಥಾತ್ಮ್ಯ ಸಾಕ್ಷಾತ್ಕಾರ ಅವಲೋಕನಂ ದತ್ತಂ. ಅವನಿಗೆ ದಿವ್ಯವಾದ ಚಕ್ಷುಸನ್ನು ಕೊಟ್ಟು ತನ್ನ ಯಥಾವಸ್ಥಿತವಾದ ರೂಪವನ್ನು, ಅದ್ಭುತವಾದ ರೂಪವನ್ನು ಅವನಿಗೆ ಅನುಗ್ರಹಿಸಿದ. ಉಕ್ತಂ ವಿಧಿಪ್ರಾಪ್ತಿಯೋ ಭಕ್ತಿಯೇಕ ಉಪಾಯತ ತಥಾ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಿರೋದು ಏನು ಅಂದರೆ, ವಿಧಿ ಅಂದರೆ ವೇದನ, ಅವನ ತಿಳಿಯೋದಕ್ಕೆ ಅಂತ ಅರ್ಥ. ಜ್ಞಾತುಂ ದ್ರಷ್ಟುಂ ಪ್ರವೇಷ್ಟುಂ ಅನ್ನೋದು ವಿಧಿಪ್ರಾಪ್ತಿಯೋ. ಇದರಲ್ಲಿ ಮೂರು ಕೂಡ ಸೇರಿದೆ. ವಿಧಿಪ್ರಾಪ್ತಿಯೋ ಭಕ್ತಿಯೇಕ ಉಪಾಯತ ಚ ಉಕ್ತಂ. ಭಕ್ತಿ ಒಂದೇ ಉಪಾಯ, ಕೇವಲ ವೇದಾಧ್ಯಯನ, ಕೇವಲ ಅಧ್ಯಾಪನ ಮೊದಲಾದದ್ದಲ್ಲ.
ಅನನ್ಯವಾದ ಭಕ್ತಿಯೇ, ಅನನ್ಯವಾದ ಭಕ್ತಿರಹಿತವಾದ ಇದು ಯಾವುದರಿಂದಲೂ ಪಡೆದುಕೊಳ್ಳೋಕೆ ಸಾಧ್ಯವಿಲ್ಲ. ಅನನ್ಯವಾದ ಭಕ್ತಿಯೇ ಅದಕ್ಕೆ ಉಪಾಯ ಅನ್ನೋದು ಭಕ್ತಿಯೇ ಕೋಪಾಯತ ಚ ಉಕ್ತ. ಎರಡು ವಿಷಯಗಳು ಅಷ್ಟೇ ಹೇಳಿರೋದು 11ನೇ ಅಧ್ಯಾಯದಲ್ಲಿ. ಇದು ಒಂದು ಅವನ ಯಥಾವಸ್ಥಿತವಾದ ಸಾಕ್ಷಾತ್ಕಾರವನ್ನು ಅವನು ನೋಡುವ ಹಾಗೆ ಅವನಿಗೆ ಅನುಗ್ರಹಿಸಿದ, ಇನ್ನೊಂದು ಅವನನ್ನು ಪಡೆದುಕೊಳ್ಳೋದಕ್ಕೆ, ತಿಳಿಯೋದಕ್ಕೆ, ಪಡೆದುಕೊಳ್ಳೋದಕ್ಕೆ ಎಲ್ಲದಕ್ಕೂ ಅನನ್ಯ ಭಕ್ತಿಯೇ ಉಪಾಯ ಅನ್ನೋದು ಕೂಡ ಹೇಳಲ್ಪಟ್ಟಿತು ಅನ್ನೋದು ಗೀತಾರ್ಥ ಸಂಗ್ರಹದಲ್ಲಿ ಅವರು ಒಂದು ಶ್ಲೋಕದಲ್ಲಿ ಅಧ್ಯಾಯದ ಅರ್ಥವನ್ನೆಲ್ಲ ಸಂಗ್ರಹವಾಗಿ ಹೇಳ್ತಾರೆ. ಭಕ್ತಿ ಪ್ರಶಂಸಾ ಪರತ್ವ ಶಂಕಾಯಂ ಅಪಕರೋತಿ ತಥಾಚ. ಇದು ಬರೀ ಭಕ್ತಿಯ ಪ್ರಶಂಸೆ ಅಲ್ಲ, ಇದು ಅರ್ಥವಾದವಲ್ಲ. ಇದು ಭಕ್ತಿಯ ಪ್ರಶಂಸೆ ಅಂತ ಹೇಳಿದ್ರೆ ಬರೀ ಅರ್ಥವಾದವಲ್ಲ, ಇದು ಶ್ರುತಿ ಪ್ರಮಾಣವೇ ಇದೆ ಇದಕ್ಕೆ ಅಂತ ತೋರಿಸ್ತಾರೆ. ತಥಾಚ ಶ್ರುತಿ, ಇಲ್ಲಿ ಹೇಳಿರೋದು ಬರೀ ಅನನ್ಯ ಭಕ್ತಿಯಿಂದ ಪಡೆದುಕೊಳ್ಳೋಕೆ ಸಾಧ್ಯವಪ್ಪ ಅಂದರೆ ಭಕ್ತಿಯ ಒಂದು ಪ್ರಶಂಸೆ ಮಾತ್ರವಲ್ಲ, ಇದು ಶ್ರುತಿಯ ಸಾಕ್ಷಾತ್ತಾಗಿ ಹೇಳಿದೆ. ನಾಯಮಾತ್ಮ ಪ್ರವಚನೇನ ಲಭ್ಯ ಯಮೇ ವೈಷ ವೃಣತೆ ತೇನ ಲಭ್ಯ. ಅದುವೇ ಪ್ರೀತಿಪೂರ್ವಕವಾದ ಅವನ ಭಕ್ತಿಯೋಗ ಅನ್ನೋದಕ್ಕೆ ಇದುವೇ ಪರಮ ಪ್ರಮಾಣ ಅದು. ಆದ್ದರಿಂದ ಇದು ಭಕ್ತಿ ಪ್ರಶಂಸಾ ಪರತ್ವ ಶಂಕಾಂ ಅಪಾಕರೋತಿ. ಬರೀ ಭಕ್ತಿ ಪ್ರಶಂಸೆ ಮಾಡ್ತಾ ಇದೆ ಅಷ್ಟೇ ಇಲ್ಲಿ ಅಂತ ಹೇಳಿದ್ರೆ ಅದೆಲ್ಲ ಅರ್ಥ. ಇಲ್ಲಿ ನ್ಯಾಯಮಾತ್ಮ ಇತ್ಯಾದೌ ನ ಪೃಥಿವ್ಯಾಂ ನ ಅಂತರಿಕ್ಷೆ ನ ದಿವ್ಯಗ್ನಿಶ್ಚೇತವ್ಯ ಇತ್ಯಾದವು ಇವ ಕೇವಲಾನಾಂ ನಿಷೇಧ. ಇದು ಯಜುರ್ವೇದದಲ್ಲಿ ಬರುವಂಥದ್ದು. ಪೃಥಿವ್ಯಾಂ ನಾಂತರಿಕ್ಷೆ ನ ದಿವಿ ಅಗ್ನಿ ಚೇತವ್ಯ ಅಂತ ವಾಕ್ಯ ಬರುತ್ತೆ ಯಜುರ್ವೇದದಲ್ಲಿ 5ನೇ ಕಾಂಡದಲ್ಲಿ 2ನೇ ಪ್ರಶ್ನದಲ್ಲಿ ಬರುವಂತಹದ್ದು. ಇದು ಪೃಥ್ವಿಯಲ್ಲಿ ಅಗ್ನಿಶಯನ ಮಾಡಬಾರ್ದು, ಅಂತರಿಕ್ಷದಲ್ಲಿ ಮಾಡಬಾರ್ದು, ದ್ಯುಲೋಕದಲ್ಲಿ ಮಾಡಬಾರ್ದು. ಪೃಥ್ವಿಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ವನಸ್ಪತಿಗಳು ಔಷಧಿಗಳೆಲ್ಲ ಬೆಳೆಯೋದಿಲ್ಲ, ಪೃಥ್ವಿಗೆ ಸಂಕಟವಾಗುತ್ತೆ. ಅಗ್ನಿಯನ್ನು ನೇರವಾಗಿ ಪೃಥ್ವಿಯಲ್ಲಿ ಚಯನ ಮಾಡಿದ್ರೆ ಪೃಥ್ವಿಗೆ ಸಂಕಟವಾಗುತ್ತೆ, ಔಷಧಿ ವನಸ್ಪತಿಗಳೆಲ್ಲ ಬೆಳೆಯೋದಿಲ್ಲ. ಅಂತರಿಕ್ಷದಲ್ಲಿ ಮಾಡಿದ್ರೆ ಅಂತರಿಕ್ಷಕ್ಕೆ ತೊಂದರೆ ಉಂಟಾಗುತ್ತೆ, ಪಕ್ಷಿಗಳು ಯಾವುದೂ ಇರೋದೇ ಇಲ್ಲ. ಆಗ ದ್ಯುಲೋಕದಲ್ಲಿ ಮಾಡಿದ್ರೆ ಅಲ್ಲಿಗೆ ತೊಂದರೆ ಉಂಟಾಗಿ ಮಳೆಯೇ ಬರೋದಿಲ್ಲ. ಹೀಗೆ ಶ್ರುತಿ ಹೇಳುತ್ತೆ. ಈ ಕಾರಣದಿಂದ ಪೃಥ್ವಿಯಲ್ಲಿಯೂ ಅಂತರಿಕ್ಷದಲ್ಲಿಯೂ ದ್ಯುಲೋಕದಲ್ಲಿಯೂ ಎಲ್ಲಿಯೂ ಕೂಡ ಅಗ್ನಿಚಯನ ಮಾಡಬಾರ್ದು. ಅಂದರೆ ಅಗ್ನಿಚಯನ ಮಾಡದೆ ಹೇಗೆ ಮಾಡೋದು? ಯಾಗವನ್ನು ಮಾಡಲೇಬೇಕಲ್ಲ. ಅಂದರೆ ಅಲ್ಲಿ ಹೇಮವನ್ನು ಇಟ್ಟು ಮಾಡಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಹೇಮದ ಪ್ರಶಂಸೆ ಮಾಡಿದೆ ಅಷ್ಟೇ. ಅದರಿಂದ ಇಲ್ಲಿ ಚಯನ ಮಾಡಬಾರ್ದು ಅಂತ ಅರ್ಥವಲ್ಲ, ಪೃಥ್ವಿಯಲ್ಲಿ ಮಾಡಬೇಕು. ಅದರಲ್ಲಿ ಮಿಕ್ಕಿದೆರಡು ಕೂಡ ಅರ್ಥವಾದ ಥರ ಹೇಳಿದೆ. ಇಲ್ಲಿ ಹೇಳಿರೋದು ಹೇಮದ ಒಂದು ಪ್ರಶಂಸೆ, 3 ಕೂಡ ಹೇಮ ಪ್ರಶಂಸೆ ಅಂತ ಹೇಳ್ತಾರೆ. ಅದು ಚಿನ್ನವನ್ನು ಹಿರಣ್ಯ ಪ್ರಶಂಸೆ ಮಾಡಿರುವಂತಹ ಮಂತ್ರ. ಅಂದರೆ ಕೇವಲ ಪೃಥ್ವಿಯಲ್ಲಿ ಹಾಗೆಯೇ ಇಟ್ಟು ಅಗ್ನಿಶಯನ ಮಾಡಬಾರ್ದು ಅಂತ ಹೇಳಿದೆಲ್ಲ ಅಶ್ವಮೇಧ ಯಾಗಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಬರುವಂತಹದ್ದು. ಅಂದ ಕೇವಲ ಪೃಥ್ವಿಯಲ್ಲಿ ಇಟ್ಟು ಮಾಡಬಾರ್ದು ಅನ್ನೋದು ಅಲ್ಲಿ ವಿಧಿ ಹೇಳಲ್ಪಟ್ಟಿದೆ. ಹಾಗೆ ಅದೇ ರೀತಿಯಲ್ಲಿ ಇಲ್ಲಿಯೂ ನಾಯಮಾತ್ಮ ಪ್ರವಚನ ಲಭ್ಯ ಅಂದರೆ ಮತ್ತೆ ಅದರಿಂದ ತಾನೇ ಪಡೆದುಕೊಳ್ಬೇಕು. ಇಲ್ಲದೆ ಹೇಗೆ ಪಡೆದುಕೊಳ್ಳೋದು ಅಂದರೆ ಕೇವಲ ಪ್ರವಚನೇನ, ಕೇವಲ ಮೇಧೆಯ, ಕೇವಲ ಬಹುನಾಶ್ರುತೇನ ನಾಯಮಾತ್ಮ ಲಭ್ಯ ಅನ್ನೋದು ಅರ್ಥ. ಅಲ್ಲಿ ಭಕ್ತಿಯಿಂದಲೇ ಪಡೆದುಕೊಳ್ಳೋಕ್ಕೆ ಸಾಧ್ಯ. ಯಚ್ಛಬ್ದಾನೂದಿತ ವರ್ಣೀಯತಾ ಹೇತುಗುಣ ವಿಶೇಷ ಭಕ್ತಿರೇವ ಇತ್ಯರ್ಥ ಸ್ವಭಾವಾತ್ ಉಪಬ್ರಹ್ಮಣ ಬಲಾಚ್ಚ ಸಿದ್ಧಂ. ಅದರಿಂದ ಯಚ್ಛಬ್ದರಿಂದಲೂ ಯಮೇವ ಏಷ ವೃಣತೆ ತೇನ ಲಭ್ಯ. ಅದರಿಂದ ಹೇಳಲ್ಪಟ್ಟ ವರ್ಣೀಯತಾ ಹೇತು ಗುಣವಿಶೇಷ, ವರ್ಣ ಮಾಡುವುದಕ್ಕೆ ಕಾರಣವಾದ ಒಂದು ಗುಣವಿಶೇಷ ಏನು ಅಂದರೆ ಭಕ್ತಿಯೇ. ಯಾಕೆ ವರ್ಣ ಮಾಡ್ತಾನೆ ಪರಮಾತ್ಮ ಅಂದರೆ ಅವನಲ್ಲಿ ಅನನ್ಯ ಭಕ್ತಿ ಇರೋದರಿಂದ ವರ್ಣ ಮಾಡ್ತಾನೆ. ಅವನನ್ನು ತನ್ನಲ್ಲಿ ಅವನು ಅನನ್ಯ ಭಕ್ತಿಯನ್ನು ಹೊಂದಿರೋದ್ರಿಂದ ಅವನನ್ನು ವರ್ಣ ಮಾಡ್ತಾನೆ. ಆದ್ದರಿಂದ ಯಮೇವ ಏಷ ವೃಣತೆ ತೇನ ಲಭ್ಯ ಅಂತ ಹೇಳುವಾಗ ಯಾರನ್ನ ವರ್ಣ ಮಾಡ್ತಾನೆ? ಆ ಭಕ್ತಿ ಯಾರಿಗಿದೆಯೋ ಅವನು. ಅದುವೇ ವರ್ಣೀಯತಾ ಹೇತು ಗುಣವಿಶೇಷ. ಅವನ ವರ್ಣ ಮಾಡುವುದಕ್ಕೆ ಕಾರಣವಾದ ಒಂದು ಗುಣವಿಶೇಷ ಯಾವುದು ಅಂದರೆ ಭಕ್ತಿರೇವ, ಭಕ್ತಿಯೇ ಅದಕ್ಕೆ ಕಾರಣ. ಅರ್ಥ ಸ್ವಭಾವಾತ್ ಉಪಬ್ರಹ್ಮಣ ಬಲಾಚ್ಚ ಸಿದ್ಧಂ. ಉಪಬ್ರಹ್ಮಣ ಇಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಆ ಶಬ್ದಗಳೇ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಪರಮಾತ್ಮನ ಒಂದು ಸ್ವಭಾವದಿಂದಲೂ ಆ ಭಕ್ತಿ ಅನ್ನೋದ್ರಿಂದಲೇ ಅದಕ್ಕೆ ಕೊಟ್ಟಿರುವಂತಹ ಪ್ರಾಧಾನ್ಯ. ಅತ್ರ ತನು ಶಬ್ದಸ್ಯ ವಿಗ್ರಹ ಪರತ್ವೇ ಸ್ವರೂಪಾಧಿಕಂ ತತ್ಪರತ್ವೇ ಚ ವಿಗ್ರಹಾಧಿಕಂ ಅರ್ಥಲಬ್ಧಂ. ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಅಂತ ಹೇಳಿದ್ರೆ ತನ್ನ ತನುವನ್ನು ತೋರಿಸ್ಕೊಳ್ತಾನೆ ಪೂರ್ಣವಾಗಿ ಅಂತ ಹೇಳಿದ್ರೆ, ತನು ಅನ್ನೋದಕ್ಕೆ ಸ್ವರೂಪವನ್ನು ಹೇಳಬೇಕಾ ವಿಗ್ರಹವನ್ನೇ ಹೇಳಬೇಕಾ ಅಂತ ಕೇಳಿದ್ರೆ ಸ್ವಾಮಿ ದೇಶಿಕನು ಹೇಳ್ತಾರೆ, ವಿಗ್ರಹ ಪರವಾಗಿ ಹೇಳಿದ್ರೆ ಸ್ವರೂಪವು ಅರ್ಥಲಬ್ಧ,
ಸ್ವರೂಪವಿಲ್ಲದೆ ವಿಗ್ರಹ ಇರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸ್ವರೂಪವೇ ಅಧಿಷ್ಠಾನ. ಸ್ವರೂಪದಲ್ಲಿ ಅವನ ವಿಗ್ರಹವಿರುತ್ತೆ, ದಿವ್ಯಮಗಳ ವಿಗ್ರಹ ಸ್ವರೂಪ ಇದ್ದೇ ಇರಬೇಕು. ಸ್ವರೂಪವೇ ಅಧಿಷ್ಠಾನ. ಆದ್ದರಿಂದ ವಿಗ್ರಹ ಪರತ್ವ ಹೇಳಿದ್ರೆ ಸ್ವರೂಪಾಧಿಕಂ ಅರ್ಥಲಬ್ಧಂ, ತತ್ಪರತ್ವೇ ಸ್ವರೂಪ ಅಂತ ಹೇಳಿದ್ರೆ ವಿಗ್ರಹಾಧಿಕಂ ಅರ್ಥಲಬ್ಧ, ವಿಗ್ರಹವು ಅರ್ಥಲಬ್ಧ, ಎರಡೂ ಇದೆ ಅಂತ ಅರ್ಥ. ವಿಗ್ರಹ ವಿಶಿಷ್ಟನಾದ ಪರಮಾತ್ಮ ತನ್ನನ್ನು ಪೂರ್ಣವಾಗಿ ಕೊಡ್ತಾನೆ ಅಂತಹವನಿಗೆ ಅವನು ತೋರಿಸ್ಕೊಳ್ತಾನೆ ತನ್ನನ್ನು ಅಂತ ಹೇಳಿ, ಸ್ವರೂಪ ರೂಪ ಗುಣ ವಿಭವ ಐಶ್ವರ್ಯ ಎಲ್ಲವನ್ನು ಪರಿಪೂರ್ಣವಾಗಿ ಅವನ ಪರಿಪೂರ್ಣ ಬ್ರಹ್ಮಾನುಭವ ಆಗುತ್ತೆ ಅಂತ ಹೇಳಲ್ಪಟ್ಟಿದೆ. ಅದು ಇದು ಬಹಳ ಪ್ರಧಾನವಾಗಿ ಭಕ್ತಿಯನ್ನು ಹೇಳುವಂತಹ ಶ್ಲೋಕ. ನಾಹಂ ವೇದೈಹಿ ನ ತಪಸಾ ನ ದಾನೇನ ನ ಚ ಇಚ್ಛೆಯ ಶಕ್ಯ ಏವಂ ವಿಧಂ ದ್ರಷ್ಟುಂ ದೃಷ್ಟವಾನತಿ ಮಾಮ್ಯಥ ಭಕ್ತಿಯಾ ತು ಅನನ್ಯಯಾ ಶಕ್ಯ ಅಹಂ ಏವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಅಂತ ಹೇಳಿ ಕಡೆಯ ಶ್ಲೋಕ. ಮತ್ಕರ್ಮ ಕೃತಿ ಮತ್ಪರಮಃ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರ ಸರ್ವಭೂತೇಷು ಯಸ್ ಸಮಾಮೇತಿ ಪಾಂಡವ. ಪ್ರಧಾನವಾದ ಶ್ಲೋಕ ಈಗ ಈ ಅಧ್ಯಾಯದ ಕಡೆಯಲ್ಲಿ ಉಪಸಂಹಾರದಲ್ಲಿ ಮತ್ಕರ್ಮ ಕೃತಿ ಮತ್ಪರಮಃ ಮದ್ಭಕ್ತ ಸಂಘವರ್ಜಿತ, ಏನೇನು ಕರ್ಮ ಮಾಡ್ತವನು ಎಲ್ಲವನ್ನು ನನ್ನ ಆರಾಧನ ರೂಪ ಅಂತ ಮಾಡುವವನೇ ಮತ್ಕರ್ಮ ಕೃತಿ. ನನ್ನ ಆರಾಧನ ರೂಪವಾಗಿ ಎಲ್ಲ ಕರ್ಮವನ್ನು ಮಾಡ್ತಾನೆ. ಅದರಲ್ಲಿ ಭಾಷ್ಯಕಾರ ಹೇಳ್ತಾರೆ, ವೇದಾಧ್ಯಯನಾದಿ ಸರ್ವಾಣಿ ಕರ್ಮಾಣಿ ಮದಾರಾಧನ ರೂಪಾಣಿ ಇತಿ ಯಹ ಕರೋತಿ ಸಹ ಮತ್ಕರ್ಮ ಕೃತಿ. ಸಕಲವನ್ನು ಕೂಡ ಪರಮಾತ್ಮನ ಆರಾಧನೆ ಅಂತಲೇ ಮಾಡ್ತಾನವನು. ಆದ್ದರಿಂದ ಅವನು ಮತ್ಕರ್ಮ ಕೃತಿ ಅಂತ ಹೇಳಲ್ಪಡ್ತಾನೆ. ಮತ್ಪರಮಃ ಅಂದರೆ ಪರಮಾತ್ಮನೇ ಎಲ್ಲಕ್ಕೂ ಉದ್ದೇಶ ಅವನಿಗೆ. ಆದ್ದರಿಂದ ಎಲ್ಲ ಕರ್ಮಗಳಿಗೂ ಕೂಡ ಪರಮಾತ್ಮನೇ ಉದ್ದೇಶ ಅವನಿಗೆ. ಏಕಭಕ್ತಿ ವಿಶಿಷ್ಯತೆ ಅಂತ ಹೇಳಿದಾಗೆ ಪರಮಾತ್ಮನೇ ಅವನಿಗೆ ಎಲ್ಲಕ್ಕೂ ಉದ್ದೇಶ. ಸಂಘವರ್ಜಿತ, ಮಿಕ್ಕ ವಿಷಯಗಳಲ್ಲಿ ಅವನಿಗೆ ಸಂಘವಿಲ್ಲ. ನಿರ್ವೈರ ಸರ್ವಭೂತೇಶು, ಅದ್ಭುತವಾಗಿ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು. ಮತ್ಪರಮಃ ಅಂದರೆ ಸರ್ವೇಷಾಂ ಆರಂಭಾಣಾಂ ಅಹಮೇವ ಪರಮೋದ್ದೇಶ್ಯ ಯಸ್ಯ ಸ ಮತ್ಪರ. ಯಾವುದೇ ಕರ್ಮ ಆರಂಭಿಸಿದ್ರು ಪರಮಾತ್ಮನ ಆರಾಧನ ರೂಪವೇ ಅಂತಾನೆ, ಅವನೇ ಉದ್ದೇಶ. ಅವನ ಆರಾಧನೆಯೇ ಇದೆಲ್ಲ, ಅವನ ಕೀರ್ತನೆಯೇ, ಅವನ ಸ್ತುತಿಯೇ ಎಲ್ಲವೂ ಅಂತ ಹೇಳಿ. ಮದ್ಭಕ್ತ ಅಂದೇ ಅತ್ಯರ್ಥ ಮತ್ಪ್ರಿಯತ್ವೇನ ಮತ್ಕೀರ್ತನ ಸ್ತುತಿ ಧ್ಯಾನ ಅರ್ಚನ ಪ್ರಣಾಮಾದಿಭಿ ವಿನ ಆತ್ಮಧಾರಣಂ ಅಲಭಮಾನಃ ಮದೇಕ ಪ್ರಯೋಜನತೆಯ ಯಹ ಸತತಂ ತಾನಿ ಕರೋತಿ ಸಹ ಮದ್ಭಕ್ತ. ಪರಮಾತ್ಮನ ಪ್ರೀತಿಗೋಸ್ಕರವೇ ಎಲ್ಲವನ್ನು ನಿರಂತರವಾಗಿ ಮಾಡುವಂತಹವನು. ಕೀರ್ತನ ಸ್ತುತಿ ಧ್ಯಾನ ಅರ್ಚನ ಪ್ರಣಾಮ ಮೊದಲಾದಗಳೆಲ್ಲವೂ ಮಾಡದೆ ಹೋದರೆ, ಅತ್ಯಂತ ಪ್ರೀತಿಯಿಂದ ಪರಮಾತ್ಮನಿಗೆ ಮಾಡದೆ ಹೋದರೆ ಇವನಿಗೆ ಬದುಕಿರುವುದೇ ಸಾಧ್ಯವಿಲ್ಲ ಅಂತ ಹೇಳಿ ಆತ್ಮಧಾರಣಂ ಅಲಭಮಾನಃ ಮದೇಕ ಪ್ರಯೋಜನತೆಯ. ಪರಮಾತ್ಮನ ಪ್ರೀತಿಯೇ, ಅವನ ಸಂತೋಷವೇ ಇವನಿಗೆ ಪ್ರಯೋಜನ, ಬೇರೆ ಯಾವ ಪ್ರಯೋಜನವೂ ಇಲ್ಲ. ಆ ರೀತಿ ಅವರು ಮಾಡ್ತಾನೋ ಅವನು ಮದ್ಭಕ್ತ. ಸಂಘವರ್ಜಿತ ಮದೇಕ ಪ್ರಿಯತ್ವೇನ ಇತರ ಸಂಘ ಅಸಹಮಾನ, ಬೇರೆ ಸಂಘಗಳನ್ನು ಸಹಿಸದೇ ಇರುವಂತಹವನು. ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿ ಇರುವುದರಿಂದ ನಿರ್ವೈರ ಸರ್ವಭೂತೇಶು, ಇದಕ್ಕೆ ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು. ಮತ್ಸಂಶ್ಲೇಷ ವಿಯೋಗೈಕ ಸುಖ ದುಃಖ ಸ್ವಭಾವತ್ವಾತ್. ಇದು ಆಳವಂದಾರು ಹೇಳಿರೋದೆ. ಮತ್ಸಂಶ್ಲೇಷ ವಿಯೋಗ ಸುಖ ದುಃಖ ಮದೇಕ ಧೀಹಿ ಅಂತ ಹೇಳಿ ಅದು ಆಳವಂದಾರು ಗೀತಾರ್ಥ ಸಂಗ್ರಹದಲ್ಲಿ ಹೇಳ್ತಾರೆ ಇದನ್ನೇ. ಪರಮಾತ್ಮನ ಸಂಶ್ಲೇಷವೇ ಸುಖ, ಪರಮಾತ್ಮನ ವಿಯೋಗವೇ ದುಃಖ ಅವನಿಗೆ. ಇದುವೇ ಭಯ ಮೀಮಾಂಸೆ ಅಂತ ಹೇಳಿ ತೈತಿರಲ್ಲಿ ಹೇಳಿರುವಂತಹದ್ದು. ಅವನನ್ನು ಒಂದು ಕ್ಷಣ ಅವನ ಧ್ಯಾನದಲ್ಲಿ ವಿಚ್ಛೇದ ಆದರೆ ಅವನಿಗೆ ಭಯವಾಗಿಬಿಡುತ್ತೆ. ನಿರಂತರವಾಗಿ ಧ್ಯಾನ ಮಾಡುವುದೇ ಅವನಿಗೆ ಅಭಯಕ್ಕೆ ಕಾರಣವಾಗುತ್ತೆ, ಮೋಕ್ಷಕ್ಕೆ. ಒಂದು ಕ್ಷಣ ಧ್ಯಾನದಲ್ಲಿ ವಿಚ್ಛೇದವಾದರೆ ಭಯ ಉಂಟಾಗುತ್ತೆ ಅಂತ ಹೇಳಿ ತೈತಿರಿಯ ಉಪನಿಷತ್ತು ಹೇಳುವ ಹಾಗೆ ಇಲ್ಲಿ ಪರಮಾತ್ಮನೊಡನೆ ಸಂಶ್ಲೇಷವೇ ಸುಖ, ಅವನ ವಿಯೋಗವೇ ದುಃಖ, ಬೇರೆ ಯಾವುದೂ ಇಲ್ಲ. ತತ್ಸಂಶ್ಲೇಷ ವಿಯೋಗ ಏಕ ಸುಖ ದುಃಖ ಸ್ವಭಾವತ್ವಾತ್ ಸ್ವದುಃಖಸ್ಯ. ಮತ್ತೆ ನಮಗೆ ಬರುವ ದುಃಖ ಅದಕ್ಕೇನು ಕಾರಣ ಅಂತ ಹೇಳಿದ್ರೆ, ಇದು ನಮಗೆ ಪ್ರತಿದಿನವೂ ಉಪಯೋಗವಾಗುವಂತಹ ವಿಷಯ ಇಲ್ಲಿ ಹೇಳೋದು. ಸ್ವಾಪರಾಧ ನಿಮಿತ್ತತ್ವ ಅನುಸಂಧಾನಾಚ, ನಮ್ಮ ಅಪರಾಧದ ಕಾರಣದಿಂದಲೇ ನನಗೆ ದುಃಖ ಬರ್ತಿದೆ ಅನ್ನೋದನ್ನು ಅನುಸಂಧಾನ ಮಾಡೋದು. ಯಾವುದೇ ದುಃಖ ನಮಗೆ ಬಂದರೂ ನಾವು ಯಾವಾಗಲೂ ಇನ್ನೊಬ್ಬರನ್ನ ನೋಡ್ತೀವಿ ಕಾರಣ ಅಂತ ಹೇಳಿ. ನಮ್ಮ ಅಪರಾಧವೇ ಕಾರಣ, ಬೇರೆ ಯಾರು ಕಾರಣವಿಲ್ಲ ಅನ್ನೋದನ್ನು ನಾವು ಅನುಸಂಧಾನ ಮಾಡ್ತೀವಿ. ಸರ್ವಭೂತಾನಾಂ ಪರಮಪುರುಷ ಪರತಂತ್ರತ್ವ ಅನುಸಂಧಾನಾಚ, ಎಲ್ಲ ಪ್ರಾಣಿಗಳು ಪರಮಾತ್ಮನಿಗೆ ಪರತಂತ್ರರು. ಆದ್ದರಿಂದ ಯಾರಲ್ಲಿಯೂ ವೈರವಿಲ್ಲ ಅವನಿಗೆ. ಸರ್ವಭೂತೇಶು ವೈರ ನಿಮಿತ್ತ ಅಭಾವಾತ್
ತೇಷು ನಿರ್ವೈರ, ಯಾರಲ್ಲೂ ಇವನಿಗೆ ಶತ್ರುತ್ವವಿಲ್ಲ, ವೈರವಿಲ್ಲ. ಎಲ್ಲವೂ ಪರಮಾತ್ಮನಿಗೆ ಪರತಂತ್ರ ಆದವರು. ನನಗೆ ಬರುವ ದುಃಖಗಳೆಲ್ಲ ನನ್ನ ಅಪರಾಧಗಳಿಂದ ಆದದ್ದು. ಈ ಎರಡು ಕಾರಣಗಳಿಂದ ನಿರ್ವೈರ ಸರ್ವಭೂತೇಶು. ಬಹಳ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಭಾಷ್ಯಕಾರರು ಇದನ್ನ. ಯಯೇವಂ ಭೂತಃ ಸಹ ಮಾಮೇತಿ ಮಾಂ ಯಥಾವದವಸ್ಥಿತಂ ಪ್ರಾಪ್ನು. ಹೀಗಿರುವವನು ನನ್ನನ್ನು ಯಥಾವಸ್ಥಿತವಾಗಿ ಪಡೆದುಕೊಳ್ತಾನೆ. ನಿರಸ್ತ ಅವಿದ್ಯಾದಿ ಅಶೇಷ ದೋಷಗಂಧ. ಅವಿದ್ಯೆ ಅಂದರೆ ಕರ್ಮ ಮೊದಲಾದ ಎಲ್ಲ ದೋಷಗಳನ್ನು ಕಳೆದುಕೊಂಡು ಮದೇಕ ಅನುಭವವು ಭವತಿ ಇತ್ಯರ್ಥ. ನನ್ನೊಬ್ಬನನ್ನೇ ಅನುಭವಿಸುವ ಹಾಗೆ ಆಗ್ತಾನೋ ಅಂತ ಅದ್ಭುತವಾಗಿ ಈ ಶ್ಲೋಕಕ್ಕೆ ಶಂಕರಾಚಾರ್ಯರು ಅದ್ಭುತವಾದ ವ್ಯಾಖ್ಯಾನ. ಶಂಕರಾಚಾರ್ಯರಿಗೆ ಭಕ್ತಿ ಎನ್ನುವುದು ಎಷ್ಟು ಅದ್ಭುತವಾಗಿತ್ತು ಅನ್ನೋದು ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ನೋಡ್ಬೋದು. ಅನೇಕ ಶ್ಲೋಕಗಳಲ್ಲಿ ನೋಡ್ಬೋದು. ಭಗವದ್ಗೀತೆಯಲ್ಲಿ ಈ ಶ್ಲೋಕದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಅವರು ಹೇಳೋದು ಇದು, ಈ ಶ್ಲೋಕ ವ್ಯಾಖ್ಯಾನ ಶಂಕರ ಭಾಷ್ಯ. ಅಧುನಾ ಸರ್ವಸ್ಯ ಗೀತಾಶಾಸ್ತ್ರಸ್ಯ ಸಾರಭೂತಃ ಅರ್ಥಃ ನಿಶ್ರೇಯಸಾರ್ಥಃ ಅನುಷ್ಠೇಯತ್ವೇನ ಸಮುಚಿತ್ಯ ಉಚ್ಯತೆ. ನೋಡಿ, ಅವರ ಆರಂಭದಲ್ಲಿ ಸಂಗತಿ ಸರ್ವಸ್ಯ ಗೀತಾಶಾಸ್ತ್ರಸ್ಯ ಸಾರಭೂತಃ ಅರ್ಥಃ ಅಂದು. ಸರ್ವ ಗೀತಾಶಾಸ್ತ್ರದ ಸಾರಭೂತವಾದ ಅರ್ಥ ನಿಶ್ರೇಯಸಾರ್ಥ, ಮೋಕ್ಷಕ್ಕೋಸ್ಕರ ಹೇಳಿರೋದು. ಅನುಷ್ಠೇಯತ್ವೇನ, ನಿಶ್ರೇಯಸಾರ್ಥ ಅನುಷ್ಠೇಯತ್ವೇನ, ಮೋಕ್ಷಕ್ಕೆ ಅನುಷ್ಠಾನ ಮಾಡಬೇಕಾದ ಎಲ್ಲವನ್ನು ಸೇರಿಸಿ ಈ ಶ್ಲೋಕದಲ್ಲಿ ಹೇಳಲ್ಪಡ್ತಿದೆ. ಗೀತಾಶಾಸ್ತ್ರದ ಸಾರ ಸಂಗ್ರಹ ಈ ಶ್ಲೋಕ ಅಂತ ಹೇಳ್ತಾರೆ. ಮತ್ಕರ್ಮ ಕೃತಿ ಮದರ್ಥಂ ಕರ್ಮ ಮತ್ಕರ್ಮ ತತ್ ಕರೋತಿ ಇತಿ ಮತ್ಕರ್ಮ ಕೃತಿ. ಮತ್ಪರಮಃ ಕರೋತಿ ಭೃತ್ಯಃ ಸ್ವಾಮಿ ಕರ್ಮ ನತು ಆತ್ಮನಃ ಪರಮಾಪ್ರೇತ್ಯ ಗಂತವ್ಯ ಗತಿರಿತಿ ಸ್ವಾಮಿನಂ ಪ್ರತಿಪದ್ಯತೆ. ಅಯಂತು ಮತ್ಕರ್ಮ ಕೃತಿ ಮಾಮೇವ ಪರಮಾಂ ಗತಿಂ ಪ್ರತಿಪದ್ಯತೆ ಇತಿ ಮತ್ಪರಮಃ. ಪರಮಾತ್ಮನೇ ಪರಮಗತಿ ಅಂತ ಯಾರು ತಿಳ್ಕೊಂಡಿದ್ದಾನೋ ಅವನು ಮತ್ಪರಮಃ. ಅಹಂ ಪರಮಃ ಪರಾಗತಿ ಯಸ್ಯ ಸೋಯಂ ಮತ್. ನಾನೇ ಪರಾಗತಿ ಅವನಿಗೆ, ಅವನು ಮತ್ಪರಮಃ ಅಂತ ಹೇಳಲ್ಪಟ್ಟಿದ್ದಾನೆ. ತಥಾ ಮದ್ಭಕ್ತಃ ಮಾಮೇವ ಸರ್ವಪ್ರಕಾರೈ ಸರ್ವಾತ್ಮನ ಸರ್ವೋತ್ಸಾಹೇನ ಭಜತೆ ಇತಿ ಮದ್ಭಕ್ತಃ. ಸಂಘವರ್ಜಿತಃ ಧನ ಪುತ್ರ ಮಿತ್ರ ಕಲತ್ರ ಬಂಧುವರ್ಗೇಶು ಸಂಘವರ್ಜಿತಃ. ಸಂಘ ಪ್ರೀತಿ ಸ್ನೇಹ ತದ್ವರ್ಜಿತಃ. ನಿರ್ವೈರಃ ನಿರ್ಗತವೈರಃ ಸರ್ವಭೂತೇಷು ಶತ್ರುಭಾವರಹಿತ ಆತ್ಮನಃ ಅತ್ಯಂತ ಅಪಕಾರ ಪ್ರವೃತ್ತೇಷು ಅಪಿ. ಬಹಳ ಅಪಕಾರ ಮಾಡಿದವರಲ್ಲಿಯೂ ವೈರವಿಲ್ಲ ಅವನಿಗೆ. ಅದು ಭಾಷಿಕಾರರಲ್ಲಿ ಹೇಳೋದು ಸ್ವಾಪರಾಧ ನಿಮಿತ್ತ ಅನುಸಂಧತ್ವ, ಅನುಸಂಧಾನ ನನ್ನ ಅಪರಾಧದಿಂದಲೇ ಆಗಿದೆ ಅಂತ ಅನುಸಂಧಾನ ಮಾಡೋದ್ರಿಂದ ಅಂತ ಹೇಳಿದ್ರು. ಯಹ ಈದೃಶಃ ಮದ್ಭಕ್ತಃ ಸಮಾಮೇತಿ ಅಹಮೇವ ತಸ್ಯ ಪರಾಗತಿ ನಾನ್ಯಾಗತಿ ಕಾಚಿತ್ ಭವತಿ. ಅಯಂ ತವ ಉಪದೇಶಃ ಇಷ್ಟಃ ಮಯಾ ಉಪದಿಷ್ಟಃ ಹೇ ಪಾಂಡವ ಇತಿ. ಇದು ಶಂಕರ ಭಾಷ್ಯ. ಅದ್ಭುತವಾಗಿ ಹೇಳ್ತಾರೆ. ಇದರಲ್ಲಿ ಭಕ್ತಿ ಇಲ್ಲ ಅಂತ ಹೇಳಕ್ಕೆ ಸಾಧ್ಯವೇ? ಅವ್ರ ಭಾಷ್ಯದಲ್ಲಿ ಅಷ್ಟು ಅದ್ಭುತವಾಗಿ ಇದು. ಈ ಶ್ಲೋಕಕ್ಕೆ ಸರ್ವ ಗೀತಾಶಾಸ್ತ್ರದ ಸಾರಭೂತವಾದ ಅರ್ಥ, ಮೋಕ್ಷಕ್ಕೆ ಉಪಾಯವಾಗಿ ಅನುಷ್ಠಾನ ಮಾಡಬೇಕಾದದ್ದು ಇಲ್ಲಿ ಹೇಳಲ್ಪಟ್ಟಿದೆ ಅನ್ನೋದು ಎಲ್ಲ ಆಚಾರ್ಯರ ಅಭಿಪ್ರಾಯ. ಮತ್ಕರ್ಮ ಕೃತಿ ಮತ್ಪರಮಃ ಮದ್ಭಕ್ತಃ ಸಂಘವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸಹ ಮಾಮೇತಿ ಪಾಂಡವ. ಯಥಾವಸ್ಥಿತವಾದ ನನ್ನನ್ನು ಪೂರ್ಣವಾಗಿ ಪಡೆದುಕೊಳ್ತಾನೆ. ಎಲ್ಲ ದೋಷಗಳನ್ನು ಅವಿದ್ಯಾದಿ ದೋಷಗಳನ್ನೆಲ್ಲ ಕಳೆದುಕೊಂಡು ಮದೇಕ ಅನುಭವ ಭವತಿ, ನನ್ನನ್ನೇ ಅನುಭವಿಸ್ತಾನೆ. ಮಾಂ ಯಥಾವದವಸ್ಥಿತಂ ಪ್ರಾಪ್ನೋತಿ, ಹೇಗೆ ಇದ್ದೀನೋ ಹಾಗೆ ಪರಿಪೂರ್ಣವಾಗಿ ನನ್ನನ್ನು ಪಡೆದುಕೊಳ್ತಾನೆ ಹೇಳೋದು. ಅದಕ್ಕೆ ತಾತ್ಪರ್ಯ ಚಂದ್ರಿಕೆಯನ್ನು ಮುಂದೆ ಅನುಭವಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇವೆ. ಯೋನಿತ್ಯ ಮುಚ್ಚಿದ ಪದಾಂಬುಜೋಹತಃ ತರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋ ಶ್ರೀಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಓಂ ಶ್ರೀ ಕೃಷ್ಣ.